ಆದ್ರೆ ಇವರು ನಿನ್ನೆ ದಿನ ತರಾತುರಿಯಲ್ಲಿ ಚಿನ್ನಯ್ಯನನ್ನ ಎಲ್ಲಿ ಮಹೇಶ್ ಮನೆಯಲ್ಲಿ ಮಾತಾಡಿದಂತ ವಿಡಿಯೋ ಹೊರಗಡೆ ಬಂತು, ಆ ಸಮಯದಲ್ಲಿ ತರಾತುರಿಯಲ್ಲಿ ಅವನನ್ನ ಕರ್ಕೊಂಡು ಹೋಗಿ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟು ಪ್ರಕರಣವನ್ನು ಮುಸ್ಲಿಕ್ ನೋಡಿದ್ರಲ್ಲ, ಅಲ್ಲಿ ಪಿಪಿ ಮುಖಾಂತರ ಷಡ್ಯಂತ್ರ ಇದೆ, ಪಿತೂರಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಇನ್ನೂ ಕೂಡ ಅದ್ರದ್ದು ದಾಖಲಾತಿಗಳು ಬಿಡ್ತಾ ಇದ್ದಾರೆ. 1.5 ಗಂಟೆ ಸೃಷ್ಟಿ ಮಾಡ್ಲಿಕ್ಕೆ ಅವ್ರಿಗೆ ಸಿಕ್ಕಿದೆಯಲ್ಲ, ಸ್ಥಳ ಮಾಜರ್ ಮಾಡಿದೀರಲ್ಲ ನೀವು, ಸ್ಥಳದಲ್ಲಿ ಆ ಫೋಟೋ ವಿಡಿಯೋ ಎಲ್ಲ ಟ್ಯಾಲಿ ಆಗಿದೆಯಲ್ಲ, ಟ್ಯಾಲಿ ಆಗಿದ್ರೆ FSL ಕಳಿಸಿ ಟ್ಯಾಲಿ ಮಾಡಿಸಿ. ಬೇಡ, ನಾವು ನ್ಯಾಯಾಂಗ ತನಿಖೆಗೆ ಹೋಗ್ತೇವೆ. ನೀವು ಸರಿಯಾದ ಕ್ರಮದಲ್ಲಿ ತನಿಖೆ ಮಾಡದೇ ಇದ್ರೆ ನ್ಯಾಯಾಂಗ ತನಿಖೆ. ಈಗ ಮೊಹಂತಿ ಅವರಿಗೆ ತಮ್ಮ ಹೆಸರು ಹಾಳಾಗ್ತದೆ ಅಂತ ಅನಿಸ್ತಾರೆ. ಅಲ್ಲ, ಅವ್ರು ಹೇಳಲಿಕ್ಕೆ ಹಾಗಾದ್ರೆ ಇಷ್ಟು ವಿಷಯಗಳು ಮೊಹಂತಿ ಅವ್ರ ಗಮನಕ್ಕೆ ತಂದಿದ್ದೇವಲ್ಲ, ಯಾಕೆ ಅವರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಚಿನ್ನಯ್ಯನನ್ನ? ಹಾಗಾದ್ರೆ ಚಿನ್ನಯ್ಯ ಈ ರೀತಿಯಾಗಿ ಹೇಳುವಾಗ ಒಬ್ಬ IPS ಅಧಿಕಾರಿಗೆ ನಾನು ಆವಾಗಲೇ ಹೇಳಿದೆ, ಒಂದು ಬಾಡಿ ಲ್ಯಾಂಗ್ವೇಜ್ ಮೇಲೆ ಅರ್ಥ ಆಗುತ್ತೆ, ಇವನ ಸತ್ಯ ಹೇಳ್ತಿದ್ದಾನೆ ಸುಳ್ಳು ಹೇಳ್ತಿದ್ದಾನೆ. ಹಾಗಾದ್ರೆ ನೀವು ಚಿನ್ನಯ್ಯ ತಂದಿರುವ ಒಂದು ಬುಲ್ಡೆಗಾಗಿ ಎಷ್ಟು ಶ್ರಮ ಪಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ? ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ದಿನೇಶ್ ಗಾಣಿಗರ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ ಮಾಡ್ತೀನಿ. ನಮಸ್ತೆ. ಗಾಣಿಗರೇ, ಈ SIT ತನಿಖೆ ನೂರಾರು ರೀತಿಯ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಏನು ಬಂಗ್ಲಾ ಗುಡ್ಡದಲ್ಲಿ ಅಸ್ಥಿಪಂಜರಗಳು ಸಿಗ್ತಾ ಇದೆ, ಅಸ್ಥಿಪಂಜರಗಳನ್ನ ಏನು ವಿಠಲ್ ಗೌಡ್ರು ತೋರಿಸಿದ ನಂತರ, ಮಾಜರಾದ ನಂತರ ಈ ಹಲವಾರು ಬದಲಾವಣೆಗಳಾಗಿದೆ. ಈಗ ಹೈಕೋರ್ಟ್ನ ಮೆಟ್ಟಿಲನ್ನು ಸಹ ಪುರಂದರಗೌಡರು ಮತ್ತೆ ಇನ್ನೊಬ್ರು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಪ್ರಾಥಮಿಕವಾದ ನಿಮ್ಮ ಒಂದು ಉತ್ತರ ಏನು ಇರ್ಬೋದು ಅಂತ? SIT ಅವರು ಈ ಚಿನ್ನಯ್ಯನ ಪ್ರಕರಣ ಏನಿದೆ, ತಲೆಬುರುಡೆಯ ಪ್ರಕರಣ ಏನಿದೆ, ಎಲ್ಲವನ್ನು ಹಳ್ಳ ಇಡಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು SIT ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಆದಷ್ಟು ಬೇಗ ಅವರು ಮುಕ್ತಾಯ ಮಾಡಬೇಕನ್ನುವಂತಹ ಧಾವಂತದಲ್ಲಿದ್ದಾರೆ SIT ಅವರು. ಈಗ ನಡೀತಿರುವ ಬೆಳವಣಿಗೆಯನ್ನು ನೋಡಿದ್ರೆ ಎಲ್ಲವೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಈ ಹಿಂದೆ ಚಿನ್ನಯ್ಯನ ಹೇಳಿಕೆ ದಾಖಲು ಮಾಡುವುದರಿಂದ ಹಿಡಿದು ಇವತ್ತಿನವರೆಗಿನ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ SIT ಅವರು ಈ ಪ್ರಕರಣವನ್ನು ಹಳ್ಳ ಹಿಡಿಸುವಂತ ಕೆಲಸ ಮಾಡ್ತಿದ್ದಾರೆ ಅನಿಸ್ತಾ ಇದೆ. ಯಾಕಂತೇಳಿದ್ರೆ ಚಿನ್ನಯ್ಯ ಈ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿದಾವತ್ ಕೂಡ ಕೊಟ್ಟಿದ್ದಾನೆ. ಸುಪ್ರೀಂ ಕೋರ್ಟಿನ ನಿರ್ದೇಶನದ ಮೇರೆಗೆ ಅಡ್ವೊಕೇಟ್ ಅವರು ಮಾನ್ಯ ದಕ್ಷಿಣ ಕನ್ನಡ SP ಅವರಿಗೆ ಚಿನ್ನಯ್ಯನನ್ನ ಸರೆಂಡರ್ ಮಾಡ್ತಾರೆ. ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಹೇಳಿಕೆಯನ್ನು ಕೊಡಿಸ್ತಾರೆ. ಅವರು ಆ ಮುಖಾಂತರ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೂಡ ಹೇಳಿಕೆಯನ್ನು ಕೂಡ ಚಿನ್ನಯ್ಯ ಕೊಡ್ತಾನೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿದಾವತ್ ಕೊಟ್ಟಿದ್ದಾನೆ, ನಾನು ಸ್ವತಃ ಧರ್ಮಸ್ಥಳದ ಗ್ರಾಮದ ಸುತ್ತಮುತ್ತ ಅನಾಥ ಶವಗಳನ್ನ ಮತ್ತೆ ಅಕ್ರಮವಾಗಿ ಹೂತಿದ್ದೇನೆ, ಮತ್ತೆ ಇನ್ನು ಎಲ್ಲೆಲ್ಲಿ ಹೂತಿದ್ದೇನೆ ಅನ್ನುವಂಥದ್ದನ್ನು ಕೂಡ ನಾವು TV ಮಾಧ್ಯಮದ ಮುಂದೆ ನೋಡಿದ್ದೇವೆ, ಅವನು ಹೇಳಿರುವಂಥದ್ದನ್ನೆಲ್ಲ ಕೂಡ. ಆದ್ರೆ ಅದಾದ ನಂತರ ಮತ್ತೆ ಪೊಲೀಸ್ನವರು 162 ಸ್ಟೇಟ್ಮೆಂಟ್ ದಾಖಲು ಮಾಡ್ತಾರೆ SP ಅವರು. ಈ ಸಂದರ್ಭದಲ್ಲಿ ಸರ್ಕಾರ ಈ ಪ್ರಕರಣವನ್ನ SIT ರಚನೆ ಮಾಡಿ SITಗೆ ಹ್ಯಾಂಡ್ ಓವರ್ ಮಾಡ್ತದೆ ಈ ಪ್ರಕರಣವನ್ನು. ತದನಂತರ SIT ಅವರು ಕೂಡ ಏನು ಚಿನ್ನಯ್ಯನನ್ನ 1-2 ದಿನಗಳ ಕಾಲ ಪ್ರಶ್ನೆ ಮಾಡ್ತಾರೆ, ಎಲ್ಲೆಲ್ಲಿ ಹೆಣ ಹೂತಾಕಿದ್ಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ, ಯಾವ ರೀತಿ ಹೂತಾಕಿದ್ಯಾ, ಯಾರ್ಯಾರಿದ್ದಾರೆ ಅನ್ನೋದನ್ನ ಕೂಲಂಕುಷವಾಗಿ ತನಿಖೆ ಮಾಡಿದ ನಂತರ ಸ್ಥಳ ತನಿಖೆಗೆ ಕರ್ಕೊಂಡು ಹೋಗ್ತಾರೆ. ಸ್ಥಳ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲೇ ಚಿನ್ನಯ್ಯನ ಸ್ಥಳ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲೇ ಚಿನ್ನಯ್ಯನಿಗೆ ಅಲ್ಲಿಯ 2-3 ಜನ ಪೊಲೀಸ್ನವರು, ಒಂದು ಮಂಜುನಾಥ್ ಗೌಡ, ಇನ್ನೊಂದು DSP ಮಂಜುನಾಥ್ ಅವರು, ಮತ್ತೊಂದು ಗುಣಪಾಲ್ ಅಂತ, ಈ 3 ಕೂಡ ಸೇರಿ ಅವನಿಗೆ ತುಂಬಾ ಟಾರ್ಚರ್ ಕೊಟ್ಟು ಅವನ ಹತ್ರ ವಿರುದ್ಧವಾದ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರುವ ಬಗ್ಗೆ ಆವತ್ತಿನ ದಿನವೇ ಪತ್ರಿಕಾ ಮಾಧ್ಯಮದಲ್ಲಿ ಅವರ ನ್ಯಾಯವಾದಿಗಳು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು SIT ಮುಖ್ಯಸ್ಥರ ಗಮನಕ್ಕೂ ಕೂಡ ಅದನ್ನು ತಂದಿದ್ದಾರೆ. ಆ ಸಂದರ್ಭದಲ್ಲಿ SIT ಮುಖ್ಯಸ್ಥರು ಆಯ್ತು ನಾನು ಅದನ್ನು ಸರಿ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟು ಏನು ಮಂಜುನಾಥ್ ಗೌಡ ಮತ್ತೆ ಇನ್ನೊಬ್ರು ಯಾರು ಮಂಜುನಾಥ್ ಇದ್ದಾರೆ ಅವರನ್ನ ಸ್ವಲ್ಪ ದಿನದ ಮಟ್ಟಿಗೆ ಸ್ಥಳ ಮಾಜರಿಗೆ ಕರ್ಕೊಂಡು ಬರ್ತಾ ಇಲ್ಲ ಇತ್ತು.
ಅಲ್ಲಿಂದ ಪ್ರಾರಂಭ ಆಗಿದೆ. ಇಡೀ ಪ್ರಕರಣ ಮತ್ತೆ ಟ್ವಿಸ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಹಾಗಂತ ನಾವು ಯಾರ ಮೇಲೂ ಕೂಡ ಆಪಾದನೆ ಮಾಡ್ತಾ ಇಲ್ಲ. ಒಂದು ಎಸ್ ಐ ಟಿ ಚಿನ್ನಯ್ಯ ತಂದಿರುವ ತಲೆಬುರುಡಿಗಾಗಿ ಬಹುಶಃ 15 ದಿನಗಳ ಕಾಲ ಏನು ಸೌಜನ್ಯ ಹೋರಾಟಗಾರರಿಗೆ ಎಷ್ಟು ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ, ಎಷ್ಟು ಸಲ ತನಿಖೆಯನ್ನು ಮಾಡಿದ್ದಾರೆ. ರಾತ್ರಿ ಬೆಳಗಿನ ಜಾವ 3 ಗಂಟೆ 5 ಗಂಟೆಯವರೆಗೂ ಕೂಡ ತನಿಖೆ ಮಾಡಿದಂಥದ್ದನ್ನು ನಾವು ಕೇಳಿದ್ದೇವೆ, ಅವ್ರ ಹತ್ರ ಕೇಳಿದ್ದೇವೆ, ಹೇಳಿದ್ದಾರೆ ಅವರು ಕೂಡ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿಯ ತನಿಖಾಧಿಕಾರಿಯಾದಂತ ಮಂಜುನಾಥ್ ಗೌಡ್ರು ಮತ್ತೆ ಏನು ಮಂಜುನಾಥ್ ಅವರು, ಗುಣಪಾಲ್ ಅವರು ಕೂಡ ಮತ್ತೆ ಇನ್ನು ಕೆಲವು ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಸೇರಿ ಇವರಿಗೆ ಒತ್ತಡ ಆಗ್ತಿರುವುದು, ಹೆದರ್ಸ್ತಾ ಇರುವುದನ್ನು ಕೂಡ ನಮ್ ಗಮನಕ್ಕೆ ತಂದಿದ್ದಾರೆ, ಹೇಳಿದ್ದಾರೆ. ಆದ್ರೂ ಕೂಡ ನಮ್ಗೆ ಎಲ್ಲೋ ಒಂದ್ ಕಡೆ SIT ಮುಖ್ಯಸ್ಥರ ಮೇಲೆ ನಂಬಿಕೆ ಇತ್ತು. ಅವ್ರೇನೇ ಹೇಗಿದ್ರು ಕೂಡ SIT ಮುಖ್ಯಸ್ಥರಾದ ಪ್ರವೀಣ್ ಮಹಂತಿ ಅವರಿದ್ದಾರೆ, ಅನುಚೇತ್ ಅವರಿದ್ದಾರೆ, ಇವರು ಈ ಪ್ರಕರಣವನ್ನು ಭೇದಿಸಬಹುದು, ನ್ಯಾಯ ನಮ್ಗೆ ಕೊಡಿಸಬಹುದು ಅನ್ನುವಂತ ಒಂದು ಯೋಚನೆಯಲ್ಲಿ ನಾವಿದ್ದೇವೆ. ಆದ್ರೆ ಈಗ SITಯ ಒಂದು ಸರ್ಕಾರಿ ವಕೀಲರು ಹೈಕೋರ್ಟ್ನಲ್ಲಿ ಏನು ನಾಗಪ್ರಸನ್ನ ಬೆಂಚ್ ಮುಂದೆ ಏನು ಇದೊಂದು ಪಿತೂರಿ ಇದ್ದ ಹಾಗಿದೆ, ಮತ್ತೆ ಅವನು ಏನು ಚೆನ್ನಯ್ಯ ಹೇಳಿದ್ದು ಏನು 164 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಲ್ಲ ಸುಳ್ಳು ಅನ್ನೋದನ್ನ ಹೇಳಿದ್ದಾರೆ. ಅಲ್ಲ, ಹಾಗಾದ್ರೆ ನೋಡಿ, ನಾನು ಇದೇ ಪ್ರಶ್ನೆಗೆ ಬರುವುದು. ಚಿನ್ನಯ್ಯ ಮಾನ್ಯ ಸುಪ್ರೀಂ ಕೋರ್ಟಿನಲ್ಲಿ ಅಫಿದಾವತ್ ಕೊಟ್ಟಿದ್ದಾನೆ, ಸರಿ ಇತ್ತು. ಅದ ನಂತರ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಹೇಳಿಕೆ ಕೊಟ್ಟಿದ್ದಾನೆ, ಕರೆಕ್ಟ್ ಇತ್ತು. ಆ ನಂತರ ಚಿನ್ನಯ್ಯ 162 ಸ್ಟೇಟ್ಮೆಂಟ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಮುಂದೆ ತಿಳಿಸಿದ್ದಾನೆ, ಆವಾಗ ಕರೆಕ್ಟ್ ಇತ್ತು. ಅದಾದ ನಂತರ SIT ಮುಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಅಲ್ಲೂ ಕರೆಕ್ಟ್ ಇತ್ತು. ಹಾಗಾದ್ರೆ ಚಿನ್ನಯ್ಯ ಹೇಳ್ತಿರುವ ಸ್ಥಳದಲ್ಲಿ ಚಿನ್ನಯ್ಯ ಏನು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಎಲ್ಲೆಲ್ಲಿ ಹುಗ್ದಿದ್ದೇನೆ ಅಂತ ಹೇಳಿದ್ದಾನೆ, ಆ ಸ್ಥಳದಲ್ಲಿ ಈಗ ಬುರುಡೆ ಸಿಗ್ತಾ ಇದೆಯಲ್ಲ, ಆ ಸ್ಥಳದಲ್ಲೇ ಬುರುಡೆ ಸಿಗ್ತಾ ಇದೆಯಲ್ಲ. ಅವನು ಮೇಜರ್ ಆಗಿ ಹೇಳಿರುವಂತದ್ದು 2 ಸ್ಥಳ, ಒಂದು ಬಾಹುಬಲಿ ಬೆಟ್ಟದ ಸುತ್ತ ಮತ್ತೆ ಬಂಗ್ಲೆಗುಡ್ಡದಲ್ಲಿ 100 ಶವಗಳನ್ನು ಹುಗ್ದಿದ್ದೇನೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ಒಂದು ತನಿಖಾ ಸಂಸ್ಥೆಗೆ ಇಷ್ಟೊಂದು ವಿಚಾರಗಳು ಗೊತ್ತಿದ್ರು ಕೂಡ ಮಾಧ್ಯಮದಲ್ಲಿ ಎಲ್ಲ ಬಂದಿದೆ, ಅವನೇ ಹೇಳಿಕೆ ಕೊಟ್ಟಿರುವಂತದ್ದು ಬಂದಿದೆ. ಅವನ ಒಂದು ಹೇಳಿಕೆ, ಅವನು ಒತ್ತಡ ಹಾಕಿದ್ದಾರೆ ಅಂತ ಹೇಳುವ ಒಂದು ಹೇಳಿಕೆ ಆಧಾರದ ಮೇಲೆ ನೀವು ಇಡೀ ಪ್ರಕರಣವನ್ನು ಮುಚ್ಚುತ್ತೀರಿ ಅಂತ ಹೇಳಿ ಆದ್ರೆ ಈಗ ಏನು ಸೌಜನ್ಯ ಹೋರಾಟಗಾರರಾದ ಮಹೇಶ್ ಅಣ್ಣನ ಎದುರು ನಿಂತಿರುವಂತ ಅವನು ಹೇಳಿಕೆ ಕೊಟ್ಟಿರುವಂತ ಹೇಳಿಕೆಗಳು ವೈರಲ್ ಆಗ್ತಿದೆಯಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ಒಬ್ಬ ಅಧಿಕಾರಿಗೆ ನಮ್ಮ ರಾಜ್ಯದ ಒಂದು ವಿಶೇಷ ತನಿಖಾ ತಂಡಕ್ಕೆ ಒಬ್ಬ ಆರೋಪಿಯ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವನು ಏನ್ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಅಂತ ಗೊತ್ತಾಗುತ್ತೆ. ಒಂದು ತಲೆ ಕೂದಲಿದ್ರೆ ಇಡೀ ಪ್ರಕರಣವನ್ನು ಭೇದಿಸಿದಂತ ಅದೆಷ್ಟೋ ಉದಾಹರಣೆಗಳಿದೆ. ಇಂಥ ಒಂದು ಪ್ರಕರಣದಲ್ಲಿ ನೀವು ಏನ್ ಆಟ ಆಡ್ತಿದ್ದೀರಾ? ಇಂಥ ಒಂದು ಪ್ರಕರಣ ಇಟ್ಕೊಂಡು ಅವನ ಹೇಳಿದ ಮಾತನ್ನೇ ನೀವು ಸತ್ಯ ಮಾಡುವುದಾಗಿದ್ರೆ, ಈಗ ವಿಡಿಯೋದಲ್ಲಿ ಅವನು ಹೇಳಿದಾನಲ್ಲ, ಅವನು ಈಗ ನೋಡಿ, ಇವತ್ತು 2 ದಿನದ ಹಿಂದೆ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ನೀವು ಬೇರೆ ಬೇರೆಯವರನ್ನ ಕರೆದಿದ್ದೀರಿ. ನಿಮ್ಗೆ ಗೊತ್ತಾಗಿದೆಯಲ್ಲ ಅವನಿಗೆ ಯಾವಾಗಿಂದ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಚಿನ್ನಯ್ಯನ ಹೇಳಿಕೆಯಲ್ಲಿ ಅದೆಲ್ಲ ಇದೆಯಾ? ಅವನು 4 ಕಡೆ ಯಾಕೆ ಸುಳ್ಳು ಹೇಳಿದಾನೆ? ಹಾಗಾದ್ರೆ 4 ಕಡೆ ಹೇಳಿದ್ದು ಸತ್ಯನ ಸುಳ್ಳು ಅಂತ ನೀವು ತನಿಖೆ ಮಾಡ್ಬೇಕಲ್ಲ. ನೀವು ನಿಮ್ಮ ಹತ್ರ ಹೇಳಿದ್ದು ಮಾತ್ರ ಸತ್ಯ ಅನ್ನೋದನ್ನು ಭಾವಿಸ್ಕೊಂಡ್ರ ನೀವು? ಹಾಗಾದ್ರೆ ಮಾನ್ಯ ನ್ಯಾಯಾಲಯದಲ್ಲಿ ಹೇಳಿದ್ದು ಸುಳ್ಳು, ಪೊಲೀಸರ ಮುಂದೆ ಹೇಳಿದ್ದು ಸತ್ಯ. ಹೌದು, ಇವರಿಗೆ ಅದು ಸತ್ಯ. ಯಾಕಂದ್ರೆ ಇವರಿಗೆ ತರಾತುರಿಯಲ್ಲಿ ಪ್ರಕರಣ ಮುಗಿಸ್ಬೇಕು. ಮೊನ್ನೆ ದಿನ ಇವರು ಹೇಳ್ತಾರೆ, ಅವನನ್ನ ತಪ್ಪೊಪ್ಪಿಗೆ ಹೇಳಿಸೋಕೆ ಕರ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಕೇಳ್ತಾ ಇದ್ದಾರೆ, ತಪ್ಪೊಪ್ಪಿಗೆ ಸ್ಟೇಟ್ಮೆಂಟಿಗೆ. ನೀವು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದಂತ ಬುರುಡೆಯನ್ನು ಯಾರು ಮಹಾಜರ್ ಸಮಯದಲ್ಲಿ ಸಿಕ್ಕಿದ್ದು? ಬಂಗ್ಲೆಗುಡ್ಡೆಯಿಂದ ಬುರುಡೆಯನ್ನು ಯಾರು ಚಿನ್ನಯ್ಯನ ನಿರ್ದೇಶನದಂತೆ ನಾನು ಬಂಗ್ಲೆಗುಡ್ಡೆಯಿಂದ ಬುರುಡೆಯನ್ನು ತಕೊಂಡ್ ಬಂದಿದ್ದೀನಿ ಅಂತ ವಿಠಲ್ ಗೌಡ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಿಂದ ತನ್ನುವುದರ ಬಗ್ಗೆ ವಿಠಲ್ ಗೌಡ್ರು ಸ್ಥಳ ಮಾಜರಿ ಕರ್ಕೊಂಡು ಹೋಗ್ತಾರೆ. ಯಾರು ಪೊಲೀಸ್ ಅಧಿಕಾರಿ SIT ಅಧಿಕಾರಿಗಳನ್ನ ಸ್ಥಳ ಮಾಜರಿ ಕರ್ಕೊಂಡು ಹೋಗ್ತಾರೆ. ಸ್ಥಳ ಮಾಜರಿ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಅಲ್ಲಿ 2 ಬುರುಡೆಗಳು ಸಿಗ್ತದೆ. ಆ ದಿನ 2 ಬುರುಡೆಗಳು ಸಿಗ್ತದೆ. ಅದು ವಿಠಲ್ ಗೌಡ್ರು ನೋಡಿದ್ದಾರೆ, ಅವರ ಎದುರುಗಡೆ ಸಿಕ್ಕಿರುವಂತ ಬುರುಡೆ. ಅದಾದ ನಂತರ ಮಾಜರ್ ಮಾಡಿ ಬರ್ತಾರೆ. ಆ 2 ಬುರುಡೆನು ಕೂಡ ಫೋಟೋ ಎಲ್ಲ ಮಾಡ್ಕೊಂಡು ಬರ್ತಾರೆ. ಬಂದ ನಂತರ ಮತ್ತೆ 2 ದಿನದ ನಂತರ ಮತ್ತೆ ಮೊದಲು ತಂದ ಬುರುಡೆಗೆ, ಏನು ಚಿನ್ನಯ್ಯ ತಂದ ಬುರುಡೆಗಾಗಿ ಮತ್ತೆ ಮಾಜರಿಗೆ ಹೋಗ್ತಾರೆ. ಮತ್ತೆ ಮಾಜರಿಗೆ ಹೋಗೋ ಸಂದರ್ಭದಲ್ಲಿ ಮತ್ತೆ 5 ಬುರುಡೆಗಳು ಸಿಗ್ತದೆ. 5 ಬುರುಡೆಗಳು ಸಿಗ್ತದೆ. ಅದು ಕೂಡ ವಿಠಲ್ ಗೌಡ್ರ ಎದುರುಗಡೆನೆ ಸಿಕ್ಕುವಂತಹದ್ದು, ಅವರ ಹೇಳಿಕೆಯ ಆಧಾರದ ಮೇಲೆ ಹೋಗಿರುವಂತಹದ್ದಲ್ಲಿ. ಹಾಗಾದ್ರೆ
ನೀವು ಯಾಕೆ ಅವರನ್ನ ಮಹಾಜರಿ ಕರ್ಕೊಂಡು ಹೋಗಿಲ್ಲ? ಯಾಕೆ ಅವರನ್ನ 164 ಸ್ಟೇಟ್ಮೆಂಟ್ಗೆ ನೀವು ದಾಖಲು ಮಾಡಲಿಲ್ಲ? ಈಗ ಪ್ರಣಬ್ ಮೊಹಂತಿ ಅವರು ಸೀನಿಯರ್ ಮೋಸ್ಟ್ ಅಧಿಕಾರಿ, ಅವ್ರಿಗೆ ಇದೆಲ್ಲ ಗೊತ್ತಾಗ್ತಾ ಇಲ್ವಾ? ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿಗೆ ಬರೋದೇ ಇಲ್ಲಲ್ಲ. ಅವರು ಯಾಕೆ ಬರೋದಿಲ್ಲ? ಬೆಳ್ತಂಗಡಿಯಲ್ಲಿ ಎಲ್ಲಿದ್ದಾರೆ ಅವರು? ಯಾಕೆ ಬರಲ್ಲ ಅವರು? ಎಲ್ಲಿದ್ದಾರೆ ಅವರು? ಎಷ್ಟು ದಿನ ಬಂದಿದ್ದಾರೆ? ಕರೆಕ್ಟ್ ಇಷ್ಟುವರೆಗೆ ಏನು ಇಷ್ಟುವರೆಗೆ SIT ಇದು ರಚನೆ ಆಗಿದೆ, 10 ದಿನ ಬಂದಿರ್ಬೋದು. ಲೆಕ್ಕ ಹಾಕಿದ್ರೆ 10 ದಿನ ಬಂದಿರ್ಬೋದು. ಇವ್ರೇನ್ ಹೇಳ್ತಾರೆ ಅದನ್ನೇ ನಂಬೋದಲ್ಲ ಅವರು. ಇಲ್ಲ, ಮ್ಯಾಜಿಕಲ್ ಅಧಿಕಾರಿ ಇರ್ಬೋದು, ಅಲ್ಲೇ ಎಲ್ಲ ಗೊತ್ತಾಗ್ತಾ ಇರ್ಬೋದು ಅವರಿಗೆ. ಅಲ್ಲ ಅಂದ್ರೆ ಇವರಿಗೆ ಬೇರೆ SIT ಯಾಕೆ ರಚನೆ ಮಾಡಿದ್ದಾರೆ? ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿರೋ ಈ ಸಮಸ್ಯೆ ಬಹಳ ಗಂಭೀರತೆ ಇದೆ. ಹಾಗಾಗಿ ನೀವು ದಕ್ಷ ಇದ್ದೀರಿ, ಪ್ರಾಮಾಣಿಕತೆ ಇದ್ದೀರಿ. ನೀವು ಅಲ್ಲಿ ಕೂತ್ಕೊಂಡು ಈ ತನಿಖೆಯನ್ನು ಮಾಡಿ ನೀವು ವರದಿಯನ್ನು ಸರ್ಕಾರಕ್ಕೆ ಕೊಡಿ, ನಿಮ್ಮನ್ನ ಈ ತನಿಖೆ ಮುಖ್ಯಸ್ಥರನ್ನಾಗಿ ಮಾಡ್ತೇವೆ ಅಂತ ಕಳಿಸಿದ್ದಾರೆ. ಸರಿಯಪ್ಪ, ನೀವು ಬರ್ದಿದ್ರ ಬಗ್ಗೆ ನಮ್ಗೆ ಬೇಜಾರಿಲ್ಲ, ನಾವು ಕೇಳ್ತಾ ಇಲ್ಲ. ಆದ್ರೆ ನೀವು ಎಲ್ಲೋ ಕೂತ್ಕೊಂಡು ನಮ್ಮ ಏನು ಸೌಜನ್ಯ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರು ಏನು ಸಮಸ್ಯೆಗಳಾಗಿದೆ, ಏನೇನು ಆಗ್ತಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ. ಅಲ್ಲಿಯ ಕೆಲವು ಅಧಿಕಾರಿಗಳು ಉದ್ದಟತನ ಮಾಡ್ತಿರೋದು, ಮಂಜುನಾಥ್ ಗೌಡ ಆಗಿರ್ಬೋದು, ಗುಣಪಾಲ್ ಆಗಿರ್ಬೋದು, ಈ 3 ಅಧಿಕಾರಿಗಳೊಂದಿಗೆ ಬೇರೆ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಒತ್ತಡ ಹೇರ್ತಿರುವಂತದ್ದು ನಿಮ್ ಗಮನಕ್ಕೆ ಗೊತ್ತಿದೆ. ಅದು ಅಲ್ಲದೆ ಇಲ್ಲಿ ವಿಡಿಯೋ ಇರುವಂತದ್ದು ನಿಮ್ ಗಮನಕ್ಕೆ ಗೊತ್ತಿದೆ. ಹಾಗಾದ್ರೆ ತನಿಖೆ ನೀವು ಮಾಡ್ಬೋದಾಗಿತ್ತಲ್ಲ ಇದನ್ನೆಲ್ಲ. ಯಾಕೆ ಅರ್ಧಂಬರ್ಧ ತನಿಖೆ ಮಾಡಿ ನಿಮ್ಮ ಇದನ್ನ ಅಷ್ಟಕ್ಕೆ ನೀವು ಫೈನಲ್ ಮಾಡ್ಕೊಂಡು ಹೋದ್ರಿ? ಷಡ್ಯಂತ್ರ ಇಲ್ಲ ಅಂದ್ ನೀವು ಹೇಳ್ತೀರಿ ಒಂದ್ ಕಡೆ. ನಿಮ್ಮ PP ಅವರಿಗೆ ಯಾರು ಕೊಟ್ಟರು ದಾಖಲಾತಿ ಷಡ್ಯಂತ್ರ ಅಂತ ಹೇಳಲಿಕ್ಕೆ? ಎಲ್ಲಿ ಷಡ್ಯಂತ್ರ ಆಗಿದೆ? ಷಡ್ಯಂತ್ರ ಆದ್ರೆ ನಿಮ್ಗೆ ನಾವು ಓಪನ್ ಆಗಿ ಹೇಳ್ತೇವೆ. ಪಿತೂರಿ ಆದ್ರೆ ನೀವು ತೋರ್ಸಿ ಅಲ್ಲ, ಬಾಯಿ ಮಾತಲ್ಲಿ ಹೇಳೋದಲ್ಲ. ನಾವು ಎಲ್ರು ರೆಡಿ ಆಗಿದ್ದೇವೆ. ನಿಮ್ಗೆ ಅನ್ಸಿರ್ಬಹುದು ನಿಮ್ಮ ಹೇಳಿಕೆ, ನೀವೇನೇ ಕೊಟ್ಟರು ಅದು ಫೈನಲ್ ಅಂತ. ಆದ್ರೆ ನ್ಯಾಯಯುತವಾದ ತನಿಖೆ ಮಾಡಿ ನೀವು SIT ಅವರು. ನೀವು ಈ ರೀತಿಯಾಗಿ ಅರ್ಧಂಬರ್ಧ ತನಿಖೆ ಮಾಡಿ ನೀವು ಹೋಗೋದಲ್ಲ. ನಿಮ್ಗೆ ಗೊತ್ತಿಲ್ವಾ? ಪುರಂದರ್ ಅವರು, ತುಕಾರಾಮ್ ಅವರು ನಿಮ್ಗೆ ಒಂದು ದೂರನ್ನು ನೀಡ್ತಾರೆ. ದೂರ ನೀಡುವ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ನೋಡಿದ್ದೀನಿ ಅಲ್ಲಿ ಶವ ಹುತ್ತಿರುವಂತ ಸ್ಥಳ ಅಂತ. ನೀವು ಸ್ಥಳ ಮಹಾಜರನ್ನು ಮಾಡದೆ, ಅವರನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋಗದೆ, ಯಾವ ರೀತಿಯಲ್ಲಿ ನೀವು ಅವರಿಗೆ ಅಲ್ಲಿ ಆ ಜಾಗ ಪಂಚಾಯತ್ ಜಾಗ, ಅದಕ್ಕೆ ಸಂಬಂಧ ಇಲ್ಲ ಅಂತ ಕೇಸನ್ನು ಕ್ಲೋಸ್ ಮಾಡ್ತೀರಿ? ಕಾರಣ ಏನು ನಿಮ್ಗೆ? ಇಲ್ಲ, ಈಗ ಪಂಚಾಯತ್ನವರು ಕೂಡ ಹೇಳಿದ್ದಾರೆ, ಈಗ ಪಂಚಾಯತ್ನ ದಾಖಲೆಗಳಲ್ಲೂ ತಪ್ಪಾಗಿದೆ ಅನ್ನೋದನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಈ ನಿಟ್ಟಿನಲ್ಲೂ ಸಹ ತನಿಖೆ ಆಗ್ಬೇಕಲ್ಲ. ಅದನ್ನ ತನಿಖೆ ಮಾಡೋದಿಲ್ಲ ಇವರು. ಪರಿಪೂರ್ಣವಾದ ತನಿಖೆಯನ್ನ ಮಾಡದೆ ತರಾತುರಿಯಲ್ಲಿ ಚಿನ್ನಯ್ಯನ ಅಲ್ಲಿ ಕ್ಲೋಸ್ ಮಾಡ್ಬೇಕು. ಚಿನ್ನಯ್ಯ ಒಟ್ಟಾರೆ ಈ ಪ್ರಕರಣದಿಂದ ಹೊರಗೋಗ್ಬೇಕು. ಚಿನ್ನಯ್ಯ ಹೊರಗೋದ್ರೆ ಬಹುಶಃ ಯಾರು ಅಲ್ಲಿ ಪ್ರಕರಣಗಳನ್ನು ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಅವರನ್ನ ಸೇಫ್ ಮಾಡುವಂತ ದಾವಂತ SIT ಇರ್ಬೋದು, ಅವ್ರನ್ನ ಸೇಫ್ ಮಾಡುವಂತ ದಾವಂತ ಇರ್ಬೋದು. ಹಾಗಾದ್ರೆ ಯಾಕೆ ಚಿನ್ನಯ್ಯನ ನೀವು ತನಿಖೆ ಮಾಡ್ತಾ ಇಲ್ಲ? ಸರಿಯಾದ ತನಿಖೆ ಯಾಕೆ ಮಾಡ್ತಾ ಇಲ್ಲ? ಅಂದ್ರೆ ನೀವು ಚಿನ್ನಯ್ಯ ಹೇಳಿ ನಿಮ್ಮ ಎದುರು 4 ಮಾತಾಡಿದ ಕೂಡಲೇ ನೀವು ಒಪ್ಪಿಬಿಟ್ಟಿರಿ. ಅಂದ್ರೆ ಇದು ಷಡ್ಯಂತ್ರ ಅಂತ. ಷಡ್ಯಂತ್ರಕ್ಕೆ ಬೇಕಾದಂತ ದಾಖಲಾತಿ ಯಾವುದು? ಅವನು ಬಂದಿದ್ ಸುಳ್ಳ. ಅವನು ಮಹೇಶಣ್ಣನ ಮನೆಯಲ್ಲಿ 2023ಕ್ಕೆ ಅವನ ಹೆಂಡತಿ ಜೊತೆ ಬಂದು ಅಷ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ದಾನಲ್ಲ, ಆವಾಗ ಒತ್ತಡ ಹಾಕಿದಾರ? ಗೊತ್ತಾಗುದಿಲ್ವಾ ನಿಮ್ಮ ಒಬ್ರು IPS ಆಫೀಸರಿಗೆ? ಆಫೀಸರಿಗೆ ಅದು ಅರ್ಥ ಆಗುದಿಲ್ವಾ? ಹಾಗಾದ್ರೆ ಇವ್ರಿಗೆ ಏನಾಗ್ತಾ ಇದೆ? ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಕ್ಕೆ ಆಸಕ್ತಿ ತೋರಿಸ್ತಾ ಇರುವವರು, ಅವ್ರ ಬಗ್ಗೆ ಯಾವುದೇ ಕೃಷಿ ಕೆಲಸಕ್ಕೆ ಉಪಯೋಗಿಸ್ತಾ ಇರುವಂತ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅದ್ರ ಮೇಲೆ ಪ್ರಕರಣ ದಾಖಲಿಸ್ತಾ ಇರುವಂತವ್ರು, ಈ ಒಂದು ಪ್ರಕರಣಕ್ಕೆ ಏನು SIT ಯಾಕೆ ರಚನೆ ಆಗಿದೆ? SIT ಅವರು ಎಷ್ಟು ಗಂಭೀರವಾದ ವಿಚಾರವನ್ನು ಸಿಲ್ಲಿಯಾಗಿ ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ, ಇವ್ರು ಹೇಳ್ತಾರೆ ನ್ಯಾಯಪರವಾಗಿ ಕೆಲಸ ಮಾಡ್ತೇವೆ. ಮಹೇಶಣ್ಣನ ಮನೆಯಲ್ಲಿ ಏರ್ ಗನ್ ಸಿಕ್ಕಿದೆ. ಎಲ್ಲರ ಮನೆಯಲ್ಲೂ ನಾರ್ಮಲ್ ಆಗಿ ಏರ್ ಗನ್ ಇರ್ತದೆ. ಸರ್ಕಾರದ ಆದೇಶದ ಪ್ರಕಾರ ಏರ್ ಗನ್ ಲೈಸೆನ್ಸ್ ಬೇಡ. ಆಯ್ತು, ಒಂದ್ ವೇಳೆ ಇತ್ತೀಚಿನ ದಿನಗಳಲ್ಲಿ ಬಂದಿದೆ ಅಂತ ಹೇಳ್ತಾರೆ. 10 ವರ್ಷದ ಹಿಂದೆ ಅವ್ರು ತಂದದಿದ್ರೆ ನೀವು ನೋಟಿಸ್ ಕೊಟ್ಟು ಅವ್ರಿಗೆ ಕರ್ಸ್ಬೇಕಿತ್ತು, ಕೇಳಬೇಕಿತ್ತು, ಅಥವಾ ಅದ್ರ ಬಗ್ಗೆ ದಾಖಲಾತಿ ತಗೊಳ್ಬೇಕಿತ್ತು. ಯಾವುದು ಗೊತ್ತಿಲ್ಲದೆ ನಿಮ್ಮ ಪ್ರಕರಣವನ್ನು ಧರ್ಮಸ್ಥಳ ಠಾಣೆಗೆ ವರ್ಗಾಯಿಸಿ ಅಂದ್ರೆ ಒಟ್ಟಾರೆ ನಿಮ್ಗೆ ಅಧಿಕಾರ ಇಲ್ವಾ? ನಿಮ್ಗೆ ಪ್ರಕರಣ FIR ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದೆಯಲ್ಲ ಸರ್ಕಾರ, ಮಾಡ್ಬೋದಿತ್ತಲ್ಲ. ನೀವು ಮೊದ್ಲೇ ಬೆಳ್ತಂಗಡಿ ಪೊಲೀಸರು ಮಹೇಶಣ್ಣನ ನೋಡಿದ್ರೆ ಆಗುದಿಲ್ಲ, ಧರ್ಮಸ್ಥಳ ಪೊಲೀಸರಿಗೆ ನೋಡಿದ್ರೆ ಆಗುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ ನೀವು? SIT ಆಗ್ತಾ ಇದೆ ಅಲ್ಲ, SIT ಪ್ರಕರಣದ ಬಗ್ಗೆ, ನಾವು ಮಹೇಶಣ್ಣನ ಬಗ್ಗೆ ಮಾತಾಡಲ್ಲ. ಪ್ರಕರಣ ಹಳ್ಳಹಿಸ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅವ್ರ ಮೇಲೆ ಏಕಾಏಕಿಯಾಗಿ FIR ಮಾಡಿ ಅವರನ್ನ ಬಂಧಿಸ್ಲಿಕ್ಕೆ ಹೋಗ್ತಾ ಇದ್ದೀರಂದ್ರೆ ನಿಮ್ಮ ಉದ್ದೇಶ ಏನಿದೆ? ಹಾಗಾದ್ರೆ ಚಿನ್ನಯ್ಯ ಹೇಳಿದಂತ ಅಷ್ಟು ಜನರ ಬಗ್ಗೆ ಅಟ್ಲೀಸ್ಟ್
ಸೌಜನ್ಯಕ್ಕಾದ್ರೂ ಒಂದು ನೋಟಿಸ್ ಕೊಟ್ಟು ಕರ್ಸಿ ಕೇಳ್ಬೋದಾಗಿತ್ತಲ್ಲ, ಹೌದು ಅಲ್ಲ ಅಂತ. ಯಾಕೆ ಕೇಳಲಿಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಭಯ ಅಲ್ಲ. ನೀವು ಬಂದಿರೋದು ಪ್ರಕರಣ ಮುಗಿಸ್ಲಿಕ್ಕೆ, ನ್ಯಾಯ ಕೊಡ್ಸ್ಲಿಕ್ಕಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಿದ್ದೆ. ನೀವು ಮಾಡ್ತಿರೋ ತನಿಖೆಯಲ್ಲಿ ಇದು ಕಂಡು ಬರ್ತಾ ಇದೆ, ನಿಮ್ಮ ತನಿಖೆಯಲ್ಲಿ ನಮ್ಗೆ ಕಂಡು ಬರ್ತಾ ಇದೆ ಅದನ್ನ. ಈಗ ಅಂಗನವಾಡಿ ಮಕ್ಕಳಿಗೂ ಸಹ ಗೊತ್ತಾಗ್ತದೆ ಇವರ ತನಿಖೆ ಹಾದಿ ನೋಡಿದ್ರೆ. JCB ತಂದು ಹಗಿಯುವಂತದ್ದು ಅದೆಲ್ಲ ಸಾಧ್ಯವಾ? ಹಾಗೆಲ್ಲ ಇದೆಯಲ್ಲ, ಅದು ಈಗ ಸಿಗ್ತಾ ಇದೆಯಲ್ಲ. ಕಾನೂನಲ್ಲಿ ಏನು ಅವಕಾಶ ಇದೆ ಬಹುಶಃ ಇವ್ರಿಗೆ ಅನ್ಸಿರ್ಬಹುದು. ನಾವು ನಿನ್ನೆನೂ ಕೂಡ ಒಂದು ವಕೀಲರ ಜೊತೆ ಚರ್ಚೆ ಮಾಡಿ ಬಂದಿದ್ದೇವೆ. ನೀವು ಸರಿಯಾದ ತನಿಖೆ ಮಾಡದೇ ಇದ್ದಿದ್ರೆ ಸುಪ್ರೀಂ ಕೋರ್ಟಿಗೂ ಕೂಡ ನಿಮ್ಮ ಮೇಲೆ ದೂರು ದಾಖಲು ಮಾಡ್ತೇವೆ, ನಾವು ಖಂಡಿತವಾಗಿಯೂ ಮಾಡ್ತೇವೆ. ಅದಲ್ಲ ಅಂದಿದ್ರೆ ಈ ದೇಶದಲ್ಲಿ ನಮ್ಗೆ ನ್ಯಾಯ ಸಿಕ್ಕುದಿಲ್ಲ ಅಂದ್ರೆ ವಿಶ್ವಸಂಸ್ಥೆಗೂ ಕೂಡ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ಇಂಟರ್ನ್ಯಾಷನಲ್ 100% ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ, ನೂರಾರು ಹೆಣಗಳು ಬುಡಗಳು ಸಿಗ್ತಾ ಇದೆ. ನೀವು ಸರಿಯಾದ ತನಿಖೆ ಆಗುದಿಲ್ಲ ಅಂದ್ರೆ ನಿನ್ನೆ ಕೂಡ ನಾವು ವಕೀಲರ ಜೊತೆ ಮಾತಾಡಿ ಬಂದಿದ್ದೇನೆ, ಮಾನವ ಹಕ್ಕುಗಳ ಸಂಸ್ಥೆಗಳ ಜೊತೆ ಮಾತಾಡಿ ಬಂದಿದ್ದೇನೆ. ನಾವಿದನ್ನ ವಿಶ್ವಸಂಸ್ಥೆಗೆ ಕೊಡ್ಲಿಕ್ಕೆ ತಯಾರಿದ್ದೇವೆ. ಸತ್ಯ ಬರಲೇಬೇಕು, ನೋಡುವ. ನೀವು ತಪ್ಸ್ಲಿಕ್ಕೆ ನ್ಯಾಯನ ಮರೀಚಿಕೆ ಮಾಡ್ತೀರಾ, ನ್ಯಾಯ ಕೊಡ್ತೀರಾ ಅಂತ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್, ಹ್ಯೂಮನ್ ರೈಟ್ಸ್ ವಾಚ್ ಅನ್ನೋ ದೊಡ್ಡ ಸಂಸ್ಥೆಗಳಿವೆ. ಮಾತಾಡಿದ್ದೇವೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಹಲವಾರು ಸಂಸ್ಥೆಯೊಂದಿಗೆ ಮಾತಾಡಿದ್ದೇವೆ. ಅವರು ಕೂಡ ವಿಶ್ವಸಂಸ್ಥೆಯ ಪ್ರತಿನಿಧಿಗಳ ಜೊತೆ ನಿನ್ನೆ ಮಾತಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ನಂಬಿಕೆ ಇದೆ ಇವರು ಸರಿ ಮಾಡ್ತಾರೆ ಅನ್ನುವಂಥದ್ದು. ಇನ್ನೂ ಒಂದು ವಾರ ಕಾಯ್ತೇವೆ. ಈಗ ಪ್ರಣವ್ ಮೊಹಂತಿ ಬಗ್ಗೆ ನಿಮ್ಗೆ ನಂಬಿಕೆ ಹೋಗಿದೆ ಈ ಸಮಯದಲ್ಲಿ? ಅಲ್ಲ, ಪ್ರಣವ್ ಮೊಹಂತಿ ಅವರು ಯಾಕೆ ಈ ತರ ಮಾಡ್ತಾರೆ? ಅವ್ರು ಮುಖ್ಯಸ್ಥರಾದ್ರೆ ಅಟ್ಲೀಸ್ಟ್ ನಾವು ಕೇಳ್ತಾ ಇರೋದು, ಬೇಡ ಬಿಡಿ, ನೀವು ನಮ್ಮನ್ನ ತನಿಖೆ ಮಾಡಿದಿರಿ, ಹೋರಾಟಗಾರ ಎಲ್ಲರನ್ನೂ ತನಿಖೆ ಮಾಡಿದಿರಿ, ಎಲ್ಲರ ಬಗ್ಗೆನೂ ತನಿಖೆ ಮಾಡಿದಿರಿ, ಅಕೌಂಟ್ ತನಿಖೆ ಮಾಡಿದಿರಿ, ಫೋನ್ ಅನ್ನು ತಕೊಂಡಿದ್ದೀರಿ, ಲ್ಯಾಪ್ಟಾಪ್ ತಕೊಂಡಿದ್ದೀರಿ, ಎಲ್ಲರ ಮನೆ ಸೀಜ್ ಮಾಡಿದಿರಿ, ಎಲ್ಲರ ಮನೆಯಲ್ಲಿರುವಂತಹ ಎಲ್ಲ ಆಯುಧಗಳನ್ನು, ಅಲ್ಲಿರುವಂತ ಎಲ್ಲ ಐಟಮ್ ಯಾವುದೇ ಇರ್ಲಿ ಎಲ್ಲವನ್ನ ತಗೊಂಡಿದ್ದೀರಿ. ಆದ್ರೆ ಇಷ್ಟೆಲ್ಲ ಪ್ರಕರಣದಲ್ಲಿ ಚಿನ್ನಯ್ಯ ಯಾರಿಗೆ ಫೋನ್ ಮಾಡಿದಾನ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಚಿನ್ನಯ್ಯ ಬೇರೆ ಯಾವ್ದೋ ಒಂದು ಸ್ವಾಮಿಗಳ ಮನೆಗೆ ಹೋಗಿದ್ದಾನಲ್ಲ, ನಿಮ್ಗೆ ಗೊತ್ತಿಲ್ವಾ? SIT ಅವರೇ, ನಿಮ್ಗೆ ಗೊತ್ತಿಲ್ವಾ? ಅದನ್ನ ಯಾಕೆ ಹೈಡ್ ಮಾಡ್ತಿದ್ದೀರಿ? ಅಲ್ಲೇ ಗೊತ್ತಾಗುತ್ತೆ ನೀವು ಯಾವ ರೀತಿ ತನಿಖೆ ಮಾಡ್ತಿದ್ದೀರಿ ಅಂತ. ಅಲ್ಲಿ ಗೊತ್ತಾಗತ್ತೆ. ಅಲ್ಲಲ್ಲ, ನೀವು ಬಹಳ ಸ್ವಾಗತವನ್ನು ಮಾಡಿದ್ರಿ ಮೊಹಂತಿ ಅವರು ಬರುವಾಗ, ಮೊಹಂತಿ ಅವರು ಹಾಗೆ ಹೇಗೆ ಅಂತ. ಈಗ ಏಕಾಏಕಿ ನೀವು ಊರ ಉಲ್ಟಾ. ನಾವು ವಿರುದ್ಧ ಮಾಡ್ತಾ ಇಲ್ಲ, ಅವರಿಗೆ ತನಿಖೆ ಸರಿಯಾಗಿ ಮಾಡಿ ಅಂತ ಹೇಳ್ತಿರೋದು. ತನಿಖೆ ದಿಕ್ಕಲ್ಲೇ ಹಾಗಾದ್ರೆ ಮಹೇಶ್ ಅಣ್ಣನ ಮನೆಯಲ್ಲಿ ಅವನು 2.5 ಗಂಟೆ ಕೂತ್ಕೊಂಡು ಮಾತಾಡಿದ್ದಾನಲ್ಲ, 1.5 ಗಂಟೆ ಕೂತ್ಕೊಂಡಿರೋ ಮಾತಾಡಿರುವಂತ ವಿಡಿಯೋನ ಈಗ ಬರ್ತಾ ಇದೆಯಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆಯಲ್ಲ, ಅವನ ಹೆಂಡತಿ ಕೂಡ ಅದ್ರಲ್ಲಿ ಇದ್ದಾಳಲ್ಲ. ಹಾಗಾದ್ರೆ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒತ್ತಡದಿಂದ ಹೇಳಿದ ಅನ್ನೋದು ಅನ್ಸ್ತಾ ಇದೆಯಾ? ಒತ್ತಡ ತೋರ್ತಾ ಇದೆಯಾ ಅದ್ರಲ್ಲಿ? 1.5 ಗಂಟೆ ಹೊತ್ತು ಒತ್ತಡ ಹೇಳಿ ಹೀಗೀಗೆ ಹೇಳಂತ 1.5 ಗಂಟೆ ಹೊತ್ತು ಅಲ್ಲಿ ಹೇಳಿರುವಂತ ವಿಷಯನೇ ಕೂಡ ಅವನು ಅಫಿದಾ ಹೊತ್ತಲ್ಲೂ ಕೊಟ್ಟಿದ್ದಾನೆ, ಬೇರೆ ಮಾಧ್ಯಮದ ಮುಂದೆ ಕೂಡ ಹೇಳಿದ್ದಾನೆ. ಹಾಗಾದ್ರೆ ಇದನ್ನ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ SIT ಅವರಿಗೆ? ಅವನ ಬಾಡಿ ಲ್ಯಾಂಗ್ವೇಜ್ ಕಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅವನು ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನಂತ. ಅಂತ ವಿಚಾರದ ಇರುವಾಗ ನೀವು ಅವನ ಹೇಳಿಕೆಯನ್ನೇ ನಂಬ್ಕೊಂಡು ಈಗ ವಾಪಸ್ ಪ್ರಕರಣವನ್ನೇ ಮುಚ್ಚಲಿಕ್ಕೆ ಹೋಗಿದ್ದೇವೆ ಅಂತ ಹೇಳಿದ್ರೆ, ಬಂಗ್ಲೆಗುಡ್ಡೆಯಿಂದ ಎಲ್ಲಿಂದ ಬಂತು ಬುರುಡೆ? ಬಹುಶಃ ಮೊನ್ನೆ ಮಳೆ ಬಂತಲ್ಲ, ಮೇಲಿಂದ ಉದುರ್ತಾ ಇದೆಯಾ? ಬಂಗ್ಲೆಗುಡ್ಡೆಯಲ್ಲಿ ಮೇಲಿಂದ ಮಳೆಯಿಂದ ಉದುರ್ತಾ ಇದೆಯಾ ಮೂಳೆಗಳು? ನೋಡಿ, ಸುಸೈಡ್ ಪಾಯಿಂಟ್ ಅಂತ ಹೇಳಿ ಯಾವನೋ ಒಬ್ಬ ಹೇಳ್ತಿದ್ದಾನೆ, ಸುಸೈಡ್ ಪಾಯಿಂಟ್ ಅಂತ. ನೇತ್ರಾವತಿ ನದಿಯಿಂದ 50 ಮೀಟರ್ ಎತ್ತರ ಅದು, 50 ಮೀಟರ್ ಎತ್ತರ ಇದೆ ಆ ಸ್ಥಳ. ಬಹುಶಃ ಆ ಸ್ಥಳ ಹತ್ತಿ ಹೋಗೋದ್ರೊಳಗೆ ಅವ್ನು ಸಾಯ್ತಾನೆ, ಸುಸೈಡ್ ಮಾಡ್ಕೊಳ್ಳಿಕ್ ಹೋಗುವವನು. ಆ ಸ್ಥಳ ಹತ್ತಬೇಕಾದ್ರೆ ಮೇಲೆ ಹೋಗೋದ್ರೊಳಗೆ ಸಾಯ್ತಾನೆ. ಕಾಡು ಪೊದೆಗಳ ಮಧ್ಯೆ ಕತ್ತಿ ಹಾವು ಚೇಳು, ಕತ್ತಿಯೆಲ್ಲ ಇಟ್ಕೊಂಡು ಹಾವು ಚೇಳುಗಳನ್ನೆಲ್ಲ ಭೇದಿಸ್ಕೊಂಡು ಅಲ್ಲಿ ಮೇಲೋಗಿ ಸುಸೈಡ್ ಮಾಡ್ಕೊಳ್ಬೇಕಾ? ಯಾವುದು ಕಟ್ಟುಕತೆ ಇದು? ಕಟ್ಟುಕತೆಯನ್ನು ಯಾರಿಗೆ ಕಟ್ತಿದ್ದಾರೆ ಅವರೆಲ್ಲ? ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸ್ವಾಗತಿಸಿದ್ದೇವೆ. ಹಾಗಂತ ತಪ್ಪಾದಾಗ ವಿರೋಧಿಸ್ಲಿಕ್ಕೂ ನಮ್ಗೆ ಗೊತ್ತಿದೆ. ಬಹುಶಃ ನಿಮ್ಮ ತನಿಖೆ ಫೈನಲ್ ಆಗತ್ತಂತ ತಿಳ್ಕೊಳ್ಬೇಡಿ. ನಿಮ್ಮ ತನಿಖೆ ನ್ಯಾಯಪರವಾಗಿ ತನಿಖೆ ಮಾಡಿ. ನ್ಯಾಯಪರವಾಗಿ ತನಿಖೆ ಮಾಡಿದ್ರೆ ನಾವು ಕೂಡ ನಮ್ಗೆ ಸ್ವಾಗತ ಇದೆ. ಹಾಗಂತ ನೀವು ನಿಮ್ಮ ಮೇಲೆ ವಿರೋಧ ಮಾಡ್ತಾ ಇಲ್ಲ. ನಾವು ನಿಮ್ಮ ವಿರೋಧ ಮಾಡ್ತಾ ಇಲ್ಲ. ತನಿಖೆಯನ್ನು ಸರಿ ದಿಕ್ಕಿನಲ್ಲಿ ತಗೊಂಡೋಗಿ ಪ್ರಶ್ನೆ ಮಾಡ್ತಿದ್ದೀವಿ. ಯಾಕೆ ಪ್ರಶ್ನೆ ಮಾಡಬಾರ್ದ? ಯಾರು ಪ್ರಶ್ನೆ ತೀರ್ತಾರಲ್ಲ, ಎಲ್ಲರನ್ನು ಪ್ರಶ್ನೆ ಮಾಡುವ ಹಕ್ಕು ಈ ದೇಶದ ಕಾನೂನಿನಲ್ಲಿ ಎಲ್ರಿಗೂ ಇದೆ. ನಿಮ್ಮ ತನಿಖೆಗೆ ಅಡ್ಡಿಪಡಿಸ್ತಾ ಇಲ್ಲ. ನಿಮ್ಮ ತನಿಖೆಯ ದಿಕ್ಕನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇವೆ. ಪುರಂದ್ರಗೌಡು ಮತ್ತೆ ಇನ್ನೊಬ್ರು ಹೆಸರು ನೆನಪಾಗ್ತಾ ಇಲ್ಲ, ತುಕಾರಾಮ ಗೌಡ್ರು, ಅವರಿಗೆ ಒಂದು ಚೀಪ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ದಾರೆ. ಈ ಪೊಲೀಸ್ ಭಾಷೆಯಲ್ಲಿ
ಇದು SIT ಕಚೇರಿನ SIT ಅಲ್ಲ, SIT ಕಚೇರಿ ಅಲ್ಲ. ಒಬ್ಬ ಸಾಕ್ಷಿದಾರನಿಗೆ ಇಷ್ಟೆಲ್ಲ ಮಾತಾಡ್ದವ್ರು ನಿನ್ನೆ ನೀವು ನಿಮ್ಮ ಮನೆ ಮಟ್ಟ ಮಾರ್ಕೋಬೇಕಾಗತ್ತೆ ಅಂತ ಹೇಳಿದಾರಂತೆ. ಅಂದ್ರೆ ಅವ್ರಿಗೆ ಮೊದ್ಲೇ ಗೊತ್ತು ಅವರಿಗೆ. ಅಂದ್ರೆ ಈ ಪ್ರಕರಣವನ್ನು ನಾವು ಹಳ್ಳ ಇಡ್ತೇವೆ, ನಿಮ್ಗೆ ಇದೆ ಮುಂದೆ ಅಂತೇಳಿ ಮೊದ್ಲೇ ಗೊತ್ತು. ನಿನ್ನೆ ಕೂಡ ಬಹುಶಃ ನಿನ್ನೆ ಒಂದು ಸಾಕ್ಷಿ ಹೋಗಿದೆ ಅಂತ ಒಬ್ಬ ಲೇಡಿ, ನಿನ್ನೆ ಅವರು ಕೂಡ ನಮ್ಗೆ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು, ಅವರಿಗೂ ಕೂಡ ಬಾಯಿ ಬಂದಾಗ ಮಾತಾಡ್ತಾರಂತೆ ಇವರು. ಅವರಿಗೂ ಕೂಡ ಬಾಯಿ ಒಟ್ಟಾರೆ ಇವರು ಮಂಜುನಾಥ್ ಅನ್ನೋರು ಬಾಯಿ ಬಂದಾಗ ಮಾತಾಡ್ತಾರಂತೆ. ಅಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? SIT ಅವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಸರ್ಕಾರ ಏನ್ ಮಾಡ್ತಿದೆ? ಇಷ್ಟೊಂದು ದೊಡ್ಡ ಪ್ರಕರಣವನ್ನ ಅವ್ರೆಲ್ಲ ಕೂತ್ಕೊಂಡು ಹ್ಯಾಂಡಲ್ ಮಾಡೋದಾಗಿದ್ರೆ ಮತ್ತೆ ಯಾಕೆ ಅವರಿಗೆ ಇದು ಕೊಡ್ಬೇಕಿತ್ತು? ಇಂಥ ದೊಡ್ಡ ಪ್ರಕರಣದಲ್ಲಿ ಇಷ್ಟು ಕಂಪ್ಲೇಂಟ್ ಕೊಟ್ಟಾಗ್ಲೂ ಕೂಡ 30 ಪ್ರಕರಣದವರೆಗೆ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದಾಗ್ಲೂ ಸಹ ಅವ್ರ ಮೇಲೂ ಸಹ ಒಂದು ಅವರದೇ ಸಂಸ್ಥೆಯಲ್ಲಿರುವಂತಹ ಒಬ್ರು ಅಧಿಕಾರಿ ಪ್ರಶ್ನೆಯನ್ನ ಎತ್ತಿದ್ರು, ಹೆಣ್ಣು ಮಕ್ಕಳ ಬಗ್ಗೆ ಇದು ಮಾಡಿದ ಪ್ರಶ್ನೆಯನ್ನ ಎತ್ತಿದ್ರು. ಇಬ್ರು ಎಲ್ಲಿ ಮೋಹಂತಿ ಅವ್ರ ಬಗ್ಗೆ ಸಹ ಪ್ರಶ್ನೆಯನ್ನ ಎತ್ತಿದ್ರು. ಹೌದು ಎತ್ತದೆ. ಇನ್ನೇನು ಸಮಸ್ಯೆ ಇರುವಾಗ ಅದನ್ನು ಚರ್ಚೆ ಮಾಡ್ಬೇಕಲ್ಲ. ನೀವು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡ್ಬೇಕಾರ ಅಲ್ವಾ? ಒಟ್ಟಾರೆಯಾಗಿ ತನಿಖೆ ಏನಾಗ್ತಿದೆ ಕೇಳಿದೆ. ಈಗಲೇ ನಾನು ಹೇಳ್ತೀನಿ, ಇನ್ನು 1 ತಿಂಗಳ ಒಳಗೆ ಅವರ ಉದ್ದೇಶ ಇರುವಂತದ್ದು, ಬಹುಶಃ 1 ತಿಂಗಳು ಬೇಡ, ಇನ್ನೊಂದು 15-20 ದಿನದೊಳಗೆ ಅವರ ಉದ್ದೇಶ ಇರುವಂತದ್ದು ಫಸ್ಟ್ ಬಂದು ಚಿನ್ನಯ್ಯನನ್ನ ತಪ್ಪೊಪ್ಪಿಗೆ ಹೇಳಿಸಿ ಆ ಕೇಸನ್ನ ಅಲ್ಲಿ ಮುಚ್ಚಬೇಕು. ನಂತರ ಹೋರಾಟಗಾರರ ಮೇಲೆ ಯಾವ್ದಾದ್ರು ರೀತಿಯಲ್ಲಿ ಒತ್ತಡ ಹಾಕಿ ಕೇಸ್ ಹಾಕ್ಬೇಕು. ಇಷ್ಟೇ ಇರುವಂತ. ಹೆದರ್ತೀರಾ ನೀವು? 100 ಕೇಸ್ ಹಾಕಿ ಹೆದರ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ನೀವಿಲ್ಲಿ ಮುಚ್ಚಲಿಕ್ಕೆ ಹೋಗ್ಬೋದು ಪ್ರಕರಣವನ್ನ. ನಮ್ಗೆ ಮಾನ್ಯ ನ್ಯಾಯಾಲಯ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅಲ್ಲಿಯೂ ಆಗದಿದ್ರು ಕೂಡ ವಿಶ್ವಸಂಸ್ಥೆ ಇದೆ, ನಾವು ಹೋಗ್ತೇವೆ. ನಮ್ಗೆ ಅವಕಾಶ ಇದೆ. ಇಲ್ಲಿ ಆಗಿರುವಂತ ಸಮಸ್ಯೆಗಳ ಬಗ್ಗೆ ನಾವು ವಿಶ್ವಸಂಸ್ಥೆಗೂ ಕೂಡ ಹೋಗ್ತೇವೆ. ಖಂಡಿತವಾಗಿ ಹೋಗ್ಲಿಕ್ಕೆ ತಯಾರಿದ್ದೇವೆ. ಈಗ ಮೋಹಂತಿ ಅವರು, ಈಗ ಇನ್ನೊಬ್ರು ಇದ್ರು ಸೈಮನ್ ಇದ್ದಾರೆ ಅಧಿಕಾರಿ. ಈಗ ಅವರೆಲ್ಲ ಒಳ್ಳೆ ಅಧಿಕಾರಿ, ಒಳ್ಳೆ ಒಂದು ಟೀಮ್ ಅಂತ ನೀವೇ ಹೋಗ್ಲಿ ಆಡಿದವರು ಅಲ್ಲ. ಹಾಗಾದ್ರೆ ನೀವು ಹಾಗಾದ್ರೆ ಇಲ್ಲಿ ನೋಡಿ, ಒಬ್ಬ IO ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಯಾರಿಗೆ ಹೇಳ್ಬೇಕು? ನೀವ್ ಯಾಕೆ ಆದೇಶದಲ್ಲಿ ಹೇಳಿದಿರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಸೈಮನ್ ಅವರಿದ್ದಾರೆ, ದಯಮ್ ಅವರಿದ್ದಾರೆ ಅಂತ ಹೇಳ್ತೀರಿ. ಆಯ್ತು, ಇನ್ವೆಸ್ಟಿಗೇಷನ್ ಆಫೀಸರ್ ಅವರಾದ್ರೆ ಇವರೆಲ್ಲ ಯಾಕೆ ಹೋದವರಿಗೆಲ್ಲ ಟಾರ್ಚರ್ ಕೊಟ್ಟು ಅವ್ರ ಹತ್ರ ಬರ್ಸ್ಕೊಳ್ಳೋದು, ಅವ್ರ ಹತ್ರ ಹೇಳ್ಸ್ಕೊಳ್ಳೋದು ಯಾಕೆ? ತನಿಖೆ ಹಾದಿ ಅದೇನಾ? ತನಿಖೆ ಹಾದಿ ಆಯ್ತು, ಮಾಡಿ, ಅದನ್ನು ಮಾಡಿ. ಹೆದರ್ಸುವಂತದ್ದೇನಿದೆ? ಹೆದರ್ಕೊಳ್ತಾರ? ಈಗ ಯಾರು ಹೆದರ್ಕೊಳ್ಳೋರೇನಿಲ್ಲ. ಹೆದರ್ಸೋಕೆ ಏನಿದೆ? ಹೆದರ್ಸುವಂತದ್ದೇನಿದೆ? ಹಾಗಾದ್ರೆ ಅದೇ ಹೆದರ್ಕೆನ ಚಿನ್ನಯ್ಯನಿಗೆ ಹೆದರ್ಸಿದ್ರೆ ಅವನು ಸರಿಯಾದ ದಾರಿಯಲ್ಲಿ ಹೇಳ್ತಿದ್ದೀನಲ್ಲ ಅವನು. ಈಗ ಇಷ್ಟೆಲ್ಲ ಹೇಳ್ದವನು ಚಿನ್ನಯ್ಯ ಇಡೀ ಮಾಧ್ಯಮದಲ್ಲಿ ಬರ್ತಾ ಇದೆ, ಎಲ್ಲಾ ಮಾಧ್ಯಮದಲ್ಲೂ ಬರ್ತಾ ಇದೆ. ಅವನು ಇದಕ್ಕಿಂತ ಹಿಂದೆನೂ ಕೂಡ ಬೇರೆ ಮಾಧ್ಯಮಕ್ಕೆ, ಯೂಟ್ಯೂಬರಿಗೆ ಅವನು ಇಂಟರ್ವ್ಯೂ ಕೊಟ್ಟಿದ್ದಾನೆ. ಅಲ್ಲೂ ಕೂಡ ಸ್ವಚ್ಛಂದವಾಗಿ ಮಾತಾಡ್ತಿದ್ದಾನೆ, ಯಾವುದೇ ಹೆದರಿಕೆಯಲ್ಲಿ ನಿರರ್ಗಳವಾಗಿ ಮಾತಾಡ್ತಿದ್ದಾನೆ. ಅದನ್ನು ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಮಹೇಶಣ್ಣ ಬಿಟ್ರಲ್ಲ ವಿಡಿಯೋ, ಮಹೇಶಣ್ಣನಲ್ಲಿ ಮಾತಾಡ್ತಿರುವಂತ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆಯಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ಇದು ಕೂಡ ಹೆದರ್ಸಿನೇ ಮಾಡಿದ್ದ? ಅಂದ್ರೆ ನಿಮ್ಗೆ ನಿಮ್ಮ ಉದ್ದೇಶ ಏನಂತೇಳಿ ಅರ್ಥ ಆಗುತ್ತೆ. ತನಿಖೆಯ ಮೊದಲೇ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಹೇಳ್ತಾರೆ ಷಡ್ಯಂತ್ರ ಇದೆ, ಅಲ್ಲಿ ಏನು ಇಲ್ಲ, ಸುಳ್ಳು, ಈ ಪ್ರಕರಣವೇ ಸುಳ್ಳು, ಷಡ್ಯಂತ್ರ ಇದೆ ಅಂತ. ಬಹುಶಃ ಅವರ ನಿರ್ದೇಶನದಂತೆ ನೀವೀಗ ಕೆಲಸ ಮಾಡ್ತಿದ್ದೀರೇನೋ ಅಂತ ಅನ್ಸ್ತಾ ಇದೆ. ಈಗ ಅವರ ನಿರ್ದೇಶನದಂತೆ ಕೆಲಸ ಮಾಡ್ತಿದ್ದೀರೇನೋ ಅನ್ಸ್ತಾ ಇದೆ. ನೀವು ಪ್ರಕರಣವನ್ನು ತನಿಖೆ ಮಾಡಿ, ಬೇಡ ಅಂತ. ನಿಮ್ಮ ಹೋರಾಟಗಾರರು ನೀವೆಲ್ಲರೂ ನಿಮ್ಮೆಲ್ಲರ ಬಾಯಲ್ಲಿ ಕೇಳಿದ್ದೀನಿ. ಎಲ್ರು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ದಿನೇಶ್ ಗಾಣಿಗೆ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ನಮ್ಮ ಜಯಂತ್ ಇರ್ಬೋದು, ಇನ್ಯಾರು ಇರ್ಬೋದು, SIT ಸರಿಯಾಗಿ ಕೆಲಸ ಮಾಡ್ತಾ ಇದೆಯಪ್ಪ, 100% ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಪ್ಪ, SIT ಸೂಪರ್ ಆಗಿ ಮಾಡ್ತಾ ಇತ್ತು, ಹಾಗೆಲ್ಲ ಹೇಳ್ತಾ ಇದ್ರಿ. ಟಕ್ಕ ಧ್ವನಿ ಚೇಂಜ್ ಮಾಡಿದ್ದೀರಿ ಅಂತ. SIT ಮುಖ್ಯಸ್ಥರನ್ನು ಭೇಟಿ ಆದಾಗೆಲ್ಲ, ನಮ್ಮ ಹೋರಾಟಗಾರರು ಕೆಲವರು ಭೇಟಿ ಆದಾಗೆಲ್ಲ ಅವರು ಕರೆಕ್ಟ್ ಆದ ಸಜೆಷನ್ನೇ ಕೊಡ್ತಾ ಇದ್ರು. ಇಲ್ಲ, ಆ ತನಿಖೆ ಆಗ್ತಿದೆ, ಈ ತನಿಖೆ ಆಗ್ತಿದೆ, ಗಡ್ಬಿಡಿಲ್ಲ, ಹೆದರ್ಕೊಳ್ಳೋದು ಬೇಡ ಅಂತ. ಆದ್ರೆ ಇವರು ನಿನ್ನೆ ದಿನ ತರಾತುರಿಯಲ್ಲಿ ಚಿನ್ನಯ್ಯನನ್ನ ಎಲ್ಲಿ ಮಹೇಶ್ ಶೆಟ್ರ ಮನೆಯಲ್ಲಿ ಮಾತಾಡಿದಂತ ವಿಡಿಯೋ ಹೊರಗಡೆ ಬಂತು, ಆ ಸಮಯದಲ್ಲಿ ತರಾತುರಿಯಲ್ಲಿ ಅವನನ್ನ ಕರ್ಕೊಂಡು ಹೋಗಿ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟು ಪ್ರಕರಣವನ್ನು ಮುಸ್ಲಿಕ್ ನೋಡಿದ್ರಲ್ಲ, ಅಲ್ಲಿ PP ಮುಖಾಂತರ ಷಡ್ಯಂತ್ರ ಇದೆ, ಪಿತೂರಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ಇನ್ನೂ ಕೂಡ ಅದ್ರದ್ದು ದಾಖಲಾತಿಗಳು ಬಿಡ್ತಾ ಇದ್ದಾರೆ. 1.5 ಗಂಟೆ ವಿಡಿಯೋ ಇದೆ. ಪಿತೂರಿ ಅಂದ್ರೆ ಸೃಷ್ಟಿ ಮಾಡಿದ್ರ ಅಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಅವ್ರಿಗೆ ಸಿಕ್ಕಿದೆಯಲ್ಲ, ಸ್ಥಳ ಮಾಜರ್ ಮಾಡಿದಿರಲ್ಲ ನೀವು. ಸ್ಥಳದಲ್ಲಿ ಆ ಫೋಟೋ ವಿಡಿಯೋ ಎಲ್ಲ ಟ್ಯಾಲಿ ಆಗಿದೆಯಲ್ಲ, ಟ್ಯಾಲಿ ಆಗದಿರಿ FSL ಕಳ್ಸಿ ಟ್ಯಾಲಿ ಮಾಡಿಸಿ.
ನಾವೆಲ್ಲ ತನಿಖೆಯಲ್ಲಿ ಸಿದ್ಧ ಇದೆಯಲ್ಲ. ಇಷ್ಟೆಲ್ಲ ಆಗ್ತಾ ಇರುವಾಗ ಸೆಲೆಕ್ಟಿವ್ರನ್ನ ಬದಲಾಯಿಸಿ ಏನೋ ಅದನ್ನ ಬದಲಾಯಿಸಿ ಏನೋ ಬದಲಾಯಿಸುವಂತದ್ದು ನಮ್ ಬೇಡ. ನಾವು ನ್ಯಾಯಾಂಗ ತನಿಖೆಗೆ ಹೋಗ್ತೇವೆ. ನೀವು ಸರಿಯಾದ ಕ್ರಮದಲ್ಲಿ ತನಿಖೆ ಮಾಡಿಸದೇ ಇದ್ರೆ ನಾವು ನ್ಯಾಯಾಂಗ ತನಿಖೆ ಈಗ ಮಾನ್ಯ ಮೊಹಂತಿ ಅವರಿಗೆ ತಮ್ಮ ಹೆಸರು ಹಾಳಾಗ್ತದೆ ಅಂತ ಅನಿಸ್ತಾ ಇಲ್ವಾ? ಅಲ್ಲ, ಅವ್ರು ಹೇಳಲಿಕ್ಕೆ ಹಾಗಾದ್ರೆ ಇಷ್ಟು ವಿಷಯಗಳು ಮೊಹಂತಿ ಅವ್ರ ಗಮನಕ್ಕೆ ತಂದಿದ್ದೇವಲ್ಲ, ಯಾಕೆ ಅವರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಚಿನ್ನಯ್ಯನನ್ನ? ಹಾಗಾದ್ರೆ ಚಿನ್ನಯ್ಯ ಈ ರೀತಿಯಾಗಿ ಹೇಳುವಾಗ ಒಬ್ಬ IPS ಅಧಿಕಾರಿಗೆ ನಾನು ಆವಾಗ್ಲೇ ಹೇಳಿದೆ, ಒಂದು ಬಾಡಿ ಲ್ಯಾಂಗ್ವೇಜ್ ಮೇಲೆ ಅರ್ಥ ಆಗುತ್ತೆ, ಇವನ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನೆ. ಹಾಗಾದ್ರೆ ನೀವು ಚಿನ್ನಯ್ಯ ತಂದಿರುವ ಒಂದು ಬುರ್ಡೆಗಾಗಿ ಎಷ್ಟು ಶ್ರಮ ಪಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ? ಅಲ್ಲ, ಈಗ ಆ ಬುರ್ಡೆ ಕಷ್ಟಪಟ್ರು, ಈ ಪ್ರಕರಣದ ಬಗ್ಗೆ ಕಷ್ಟಪಡ್ತಾನೆ ಇಲ್ಲಲ್ಲ ಅವರು. ಅದನ್ನೇ ನಾನು ಹೇಳ್ತಿರೋದು. ಅಂದ್ರೆ ಒಟ್ಟಾರೆ ಏನಂದ್ರೆ ಬುರ್ಡೆ ತಂದವ್ರು ಸಿಕ್ಕಂಡು ಬೀಳ್ಬೇಕು ಅನ್ನೋದು ವಿಷಯ ಬಿಟ್ರೆ, ಇವರಿಗೆ ಬುರ್ಡೆ ತಂದ್ ಯಾರು ಹೇಳಿದ್ದಾರೆ, ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಪ್ರಶ್ನೆ ಬರ್ತಾ ಇಲ್ಲ. ಯಾವ ಅಧಿಕಾರಿ ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಾಗಾದ್ರೆ ಮೊದಲೇ ನಿಮ್ಗೆ ಮಾಹಿತಿ ಕೊಟ್ಟಿದ್ದೇವಲ್ಲ, ಅವನು ಏನು ಮಂಜುನಾಥ್ ಗುಣಪಾಲೆಲ್ಲ ಸೇರಿ ಏನು ಚಿನ್ನಯ್ಯನಿಗೆ ಹೆದರಿಸಿದ ಬಗ್ಗೆ ಆವತ್ತಿನ ದಿನಾನೇ ಪತ್ರಿಕಾ ಹೇಳಿಕೆ ಕೊಟ್ಟು ನಿಮ್ಗೆ ಆ ಗಮನಕ್ಕೆ ತಂದಿದ್ದೇವೆ. ನೀವು ಕೂಡ ಅವರನ್ನ ದೂರ ಇಟ್ಟಿದ್ದೀರಿ 2-3 ದಿನ. ಮಂಜುನಾಥ್ ಗೌಡರನ್ನು ದೂರ ಇಟ್ಟಿದ್ದೀರಿ. ಆವತ್ತಿಂದ ಪ್ರಕರಣ ಉಲ್ಟಾ ಪಲ್ಟಾ ಆಗ್ಲಿಷ್ಟ ಪ್ರಾರಂಭ ಆಯ್ತು. ಇದನ್ನ ತನಿಖೆ ಮಾಡ್ಬೇಕಲ್ಲ ನೀವು. ನಿಮ್ಮ SIT ಅವ್ರು ಮಾಡಿದ್ದು ಸರಿ ಇದೆಯಾ? ನಿಮ್ಮ SIT ಅವರಿಗೆ ಯಾವ್ದಾದ್ರು ನೀವು ತನಿಖೆ ಮಾಡಿ ಅವ್ರ ಬಗ್ಗೆ ಕ್ರಮ ಕೈಗೊಂಡ್ರ? ಇವರು ಮನೆ ಮಠ ಕಳ್ಕೊಳ್ಳಲ್ಲ. ಇರ್ಲಿ, ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇದ್ದಾನೆ, ದೇವ್ರ ಮೇಲೆ ನಂಬಿಕೆ ಇದೆ ನಮ್ಗೆ. ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ನಿಮ್ಗೆ ಅನ್ಸಿರ್ಬೋದು ಎಲ್ಲರ ಮೇಲೆ ಒಂದೊಂದು ಕೇಸ್ ಆಗಿದಾಗ ಎಲ್ಲ ಹಿಂದೋಗ್ತಾರಂತ. ಪ್ರಾಣ ಆದ್ರೂ ಬಿಟ್ಟೇವು, ಹೋರಾಟ ಅಂತೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು. ಇದು ಶತಸಿದ್ಧ. ಬಹುಶಃ ನಾವಿಷ್ಟು ಜನ ಹೋದ್ರೆ ಇನ್ಯಾರು ಇನ್ನೂ ಹುಟ್ಕೊಳ್ತಾರೆ. 100 ಜನ ಇದ್ದಾರೆ, 1000 ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಇದು ಜನರ ಹೋರಾಟ. ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ ಜನಾಂದೋಲನ ಮಾಡ್ತೇವೆ ನಾವು. ನಾಳೆಯಿಂದ ರಾಜ್ಯದ ಮೂಲೆಗೆ ಜನರಿಗೆ ಈ ವಿಷಯವನ್ನು ತಲುಪಿಸ್ತೇವೆ. ಇಡೀ ರಾಜ್ಯದಲ್ಲಿ ಜನಾಂದೋಲನ ಮಾಡ್ತೇವೆ. SIT ಮಾಡಿರೋ ತನಿಖೆ ಬಗ್ಗೆ ಜನಾಂದೋಲನ ಮಾಡ್ತೇವೆ. ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಹತ್ಯೆಗಳ ಬಗ್ಗೆ, ಅಲ್ಲಿ ಸಿಗ್ತಿರುವಂತ ಹೆಣಗಳ ಬಗ್ಗೆ ಜನಾಂದೋಲನ ಮಾಡ್ತೇವೆ. ಇಡೀ ದೇಶದಲ್ಲಿ ಜನಾಂದೋಲನದಿಂದ ನ್ಯಾಯ ಸಿಗದಂತ ಅದೆಷ್ಟೋ ಉದಾಹರಣೆಗಳಿದೆ. ಖಂಡಿತವಾಗಿಯೂ ಹೋಗ್ತೇವೆ ಜನರ ಮುಂದೆ. ಈಗ SIT ಸುತ್ತ ಅನುಮಾನದ ಹುತ್ತ ಹಾಗಾದ್ರೆ ಖಂಡಿತ ಅನುಮಾನ ಬರ್ತಾ ಇದೆ. ಇಷ್ಟು ದಿನದವರೆಗೆ ಬಾರ್ದೇ ಇರುವ ಅನುಮಾನ ಈಗ ಪ್ರಾರಂಭ ಆಗಿದೆ. ಇವ್ರು ಮಾಡ್ತಿರುವ ತನಿಖೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ಕೂಡ ಒಂದು ಮಹಿಳೆ ಹೋದಾಗ ಅವರಿಗೂ ಕೂಡ ಬಾಯಿಗೆ ಬಂದಂತೆ ಬೈದೆ, ಅವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅಂದ್ರೆ ನೀವೇನ್ ಮಾಡಿದ್ರು SIT ಅಂದ್ರೆ ನೀವೇ ಪರಮಾಧಿಕಾರ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಮಾತ್ರ ಕೊಟ್ಟಿದ್ದು, ನ್ಯಾಯಯುತವಾಗಿ ಮಾಡಿ, ಯಾರಿಗೂ ಹೆದರ್ಸ್ಲಿಕ್ಕೆ ಕೊಟ್ಟಿರೋದಲ್ಲ ನಿಮ್ಗೆ. ಹಾಗಾದ್ರೆ ಪ್ರೂವ್ ಮಾಡಿ ನೀವು. ಆ ಬುರ್ಡೆ ಅಲ್ಲ ಎಲ್ಲಿಂದ ಬಂತ ಅನ್ನೋದು ಪ್ರೂವ್ ಮಾಡ್ಬೇಕಲ್ಲ ನೀವು. ಈ ಸಾಕ್ಷಿಗೆ ರಕ್ಷಣೆ ಕೊಡ್ಬೇಕಾದ ಇವರೇ ಬೆದರಿಸ್ತಾ ಹೋದ್ರೆ ಹೇಗೆ? ನಮ್ಗೆ ಏನ್ ಗೊತ್ತಾ, ಇದೇ ಕಾರಣಕ್ಕೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಜನ ಮಾತಾಡಲ್ಲ, ಜನ ಕಂಪ್ಲೇಂಟ್ ಕೊಡಕ್ ಬರಲ್ಲ, ಜನ ಹೆದರ್ಕೊಳ್ತಾ ಇರೋದು ಇದೇ ಕಾರಣಕ್ಕೆ. ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ನೋಡಿರ್ಬೋದು, ಪದ್ಮಲತಾ ಪ್ರಕರಣದಲ್ಲಿ ನೋಡಿರ್ಬೋದು, ವೇದವಲ್ಲಿ ಪ್ರಕರಣದಲ್ಲಿ ನೋಡಿರ್ಬೋದು, ಆನೆ ಮಾವತ ನಾರಾಯಣ ಯಮುನ ಪ್ರಕರಣದಲ್ಲಿ ನೋಡಿರ್ಬೋದು. ಯಾರಿಗೂ ನ್ಯಾಯ ಇಲ್ಲ. ಬಂದಂತ ಎಲ್ಲ ಅಧಿಕಾರಿಗಳು ಕೂಡ ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ತಾರೆ. ಅದು ಹೆದರಿಕೆಗಂತೂ ಗೊತ್ತಿಲ್ಲ, ದುಡ್ಡಿಗಾಗಿ ಅಂತ ಗೊತ್ತಿಲ್ಲ, ಅಥವಾ ಮೋಸ ಮಾಡ್ಲಿಕ್ಕಂತೂ ಗೊತ್ತಿಲ್ಲ. ಯಾವ ರೀತಿಯಲ್ಲೂ ನೋಡಿದ್ರು ಕೂಡ ಅಲ್ಲಿ ಆರೋಪಿಗಳು ಸಿಗೋದೇ ಇಲ್ಲ. ಹಾಗಾದ್ರೆ CBI ಅಂತ ಸಂಸ್ಥೆ ತನಿಖೆ ಮಾಡಿದ್ರು ಕೂಡ ಆರೋಪಿ ಸಿಗುದಿಲ್ಲ ಅಂತೇಳಿ ಆದ್ರೆ ನೀವು ತನಿಖೆ ಒಂದು ಕರ್ನಾಟಕ ಸರ್ಕಾರ ಹೇಳ್ಬೇಕು, ಧರ್ಮಸ್ಥಳದಲ್ಲಿರುವ ಪೊಲೀಸ್ ಇಲಾಖೆ ಅಸಮರ್ಥವಾಗಿದೆ ಅಂತ ನೀವು ಘೋಷಣೆ ಮಾಡಬೇಕು. ಇಲ್ಲ ಅಲ್ಲಿ ಯಾರಾದ್ರೂ ಪೊಲೀಸ್ ಇಲಾಖೆ ಕಣ್ತಪ್ಪಿಸಿದ್ದಾರೆ, ಹೆದರ್ಸಿ ಬೇರೆ ರೀತಿಯಲ್ಲಿ ಈ ರೀತಿಯಾದ ಅನಾಚಾರ ಮಾಡ್ತಿದ್ದಾರೆ ಅನ್ನೋದು ನೀವು ಒಪ್ಕೊಳ್ಬೇಕು. ಇಲ್ಲ ಸತ್ಯವನ್ನು ಹೊರಗಡೆ ಬಿಡಿ. ಏನ್ ಸತ್ಯ ಅನ್ನೋದು ಹೊರಗಡೆ ತರ್ಬೇಕಲ್ಲ. ನಿಮ್ ಕೆಲಸ ಮಾಡಿ ಅಲ್ಲ, ನೀವು ತನಿಖೆ ಮಾಡಿ. ನಿಮ್ಮ ತನಿಖೆ ಬಗ್ಗೆ ನಾವು ಯಾವುದೇ ಇದ್ ಮಾಡ್ತಿಲ್ಲ. ತನಿಖೆ ತಪ್ಪ ಅಂದಾಗ ನಾವು ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇದೆ, ನಾವು ಹೇಳ್ತಾ ಇದ್ದೇವೆ. ಈಗ ಇಷ್ಟು ಆಕ್ರೋಶದ ಮಾತುಗಳನ್ನ SIT ಅಲ್ಲಿ ಹೇಳ್ತಾ ಇದ್ರ, ಈ ಎಲ್ಲ ನಿಮ್ಮೆಲ್ಲ ಹೋರಾಟಗಾರರ ಭಾವನೆ ಇದೆಯಾ ಅಥವಾ ನಿಮ್ಮ ವೈಯಕ್ತಿಕ ಭಾವನೆ ಇದು ಅಂತ? ಅಲ್ಲ, ನಾನ್ ನೋಡಿದ ಸತ್ಯ. ನಾನು ಕೂಡ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಹಲವಾರು ಕೇಸ್ಗಳನ್ನು ಕೂಡ ನಾವು ನೋಡಿದ್ದೇನೆ, ಹಲವಾರು ತನಿಖೆಗಳನ್ನು ಕೂಡ ನೋಡಿದ್ದೇವೆ. ಈಗ ನಡೀತಿರೋ ತನಿಖೆ ನೋಡಿದ್ರೆ ನನ್ನ ಅನಿಸಿಕೆ ಇದು.
ಆದ್ರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ಕೊಂಡು ಬಂದವರು ನಾವು, ಇದೆಲ್ಲವನ್ನ ಇದ್ರ ಹಿಂದೆ ಸುತ್ತ ಪೊಲೀಸ್ನವ್ರ ಹಿಂದೆ ಸುತ್ತ ತಿರುಗಿದವರು. ಆದ್ರೆ ಎಷ್ಟು ಹಾಸ್ಯಾಸ್ಪದವಾಗಿ ಈ ಒಂದು ತನಿಖೆ ನಡೀತಾ ಇದೆ ಅಂದ್ರೆ ನನ್ನ ಅನುಭವ ಇದೆ. ಹಾಸ್ಯಾಸ್ಪದ ಅಲ್ಲ, ನಗೆ ಪಾಟೀಲಿಗೆ ಉರಿ ಹಾಕ್ತಿದ್ದಾರೆ SIT ಅವರು. ನಗೆ ಪಾಟೀಲಿಗೆ 279 ಶವಗಳನ್ನು ಏನೇನೋ ಮಾಡಿ ಉಗ್ದಿದ್ದಾರೆ, ಅದ್ರ ಬಗ್ಗೆ ತನಿಖೆ ಇಲ್ಲ. ಅವ್ರಿಗೆ ಎಷ್ಟು ನೋಟಿಸ್ ಕೊಟ್ಟು ಕರ್ಸಿದೀರಿ, ದಾಖಲಾತಿ ನಮಗೂ ಇದೆ, ಗೊತ್ತಿದೆ ನಮಗೂ ಕೂಡ. ಅಲ್ಲಿ ಸತ್ತಂತ FIR ಕಾಪಿಗಳ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದೀರಿ? ನಿಮ್ಗೆ ತರಾತುರಿಯಲ್ಲಿ ಈ ಬುರ್ಡೇನ್ ಕ್ಲೋಸ್ ಮಾಡುವಂತ ಕೆಲಸ ಏನಿತ್ತು? ಈಗ ಸಿಗ್ತಾ ಇದೆಯಲ್ಲ. ತುಕಾರಾಮ್ ಗೌಡ್ರು ಹೇಳಿದ್ದಾರೆ, ತುಕಾರಾಮ್ ಹೇಳಿದ್ದಾರೆ, ಪುರಂದರ್ ಗೌಡ್ರು ಹೇಳಿದ್ದಾರೆ, JNT ಅವ್ರು ಹೇಳಿದ್ದಾರೆ. ಕ್ಲೋಸ್ ಆಗಿ ಆಯ್ತಾ? ಮಾಡುವಂತ ತರಾತುರಿಯಲ್ಲಿದ್ದಾರೆ, ಮಾಡ್ಲೇಬೇಕಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ನಿಲ್ಲಿ, ನೀವು ಮಾಡಿ ಕಾನೂನು ಇಲ್ಲಿಗೆ ಮುಗಿಲಿಲ್ಲಲ್ಲ. ಸೌಜನ್ಯಗೆ ನ್ಯಾಯ ಸಿಗ್ಲಿಲ್ಲ ಅಂತ 3 ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ. ಈ ಬುರ್ಡೆಗಾಗಿ 5 ವರ್ಷ ಹೋರಾಟ ಮಾಡ್ತೇವೆ ನಾವು. ಆಗ್ತದೆ, ನಮ್ಮ ಹತ್ರ ತಾಕತ್ತಿದೆ, ದೇವರಿದ್ದಾನೆ. SIT ಅವನು ಸರ್ಕಸ್ ಕಂಪನಿ ಆಯ್ತಾ ಹೇಗೆ? ಅಲ್ಲ, ಈ ವ್ಯವಸ್ಥೆ ನೋಡಿದ್ರೆ ಅದೇ ರೀತಿ ಅನ್ಸ್ತಾ ಇದೆ. ಅವ್ರು ಆ ಕಡೆ ಅವರು ಏನೋ ಬಾಯಿ ಬಂದಾಗ ಮಾತಾಡಿ ಸಾಕ್ಷಿದಾರನ ಹೆದರ್ಸೋದು, ಈ ಕಡೆ ಏನೂ ಆಗುದಿಲ್ಲ ಅಂತ ಹೇಳೋದು ಮುಖ್ಯಸ್ಥರು. ಕೊನೆಗೊಂದಿನ ಅದು ಮುಗಿದ ಅಧ್ಯಾಯ ಅಂತ ಮುಗಿಸ್ಬಿಡೋದು, ಅಷ್ಟೇ ಆಗುದು. ಏನು ಸಾಕ್ಷ್ಯಾಧಾರಗಳಿಲ್ಲ, ಸಾಕ್ಷಿ ಸಿಗೋದಿಲ್ಲ ಅವ್ರಿಗೆ ಪಾಪ. ಅಂದ್ರೆ ನೋಡಿ, ಬುರ್ಡೆ ಏನು ಸೌಜನ್ಯ ಹೋರಾಟಗಾರರ ಹತ್ರ ಎಲ್ಲ ಸಾಕ್ಷಿ ಇವ್ರಿಗೆ ಸಿಗುತ್ತೆ. ಅವ್ರು ತಪ್ಪು ಮಾಡಿರೋ ಎಲ್ಲ ಸಾಕ್ಷಿಗಳು ಸಿಗುತ್ತೆ. ಬುರ್ಡೆ ತಂದಿದ್ದಕ್ಕೆ ಸಾಕ್ಷಿ ಸಿಗ್ತದೆ, ಅವರು ದುಡ್ಡು ಕೊಟ್ಟಿದ್ದಕ್ಕೆ ಸಾಕ್ಷಿ ಸಿಗ್ತದೆ, ಅವ್ರ ಮನೆ ಸೀಜ್ ಮಾಡ್ತೀರಿ, ಅವರ ಅಂಗಡಿಗಳನ್ನು ತನಿಖೆ ಮಾಡ್ತೀರಿ, ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲವನ್ನೂ ನೀವು ತನಿಖೆ ಮಾಡ್ತೀರಿ. ಅವರನ್ನ ದಿನ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಅಂತ 10 ಬಾರಿ ತನಿಖೆಗೊಳಪಡ. ಯಾರೋ ಯೂಟ್ಯೂಬರ್ ಒಬ್ರು ಮೈಕ್ ನೆನಪಿಲ್ದೆ ಬಿಟ್ಟು ಹೋಗಿದ್ದು, ಅದನ್ನು ತನಿಖೆಗೆ ತಗೊಂಡು ಹೋಗ್ತಿರೋದು, ಮೈಕನ್ನು ಸಹ. ಹಾಗೆ ಅಂದ್ರೆ ಒಟ್ಟಾರೆ ಏನಂದ್ರೆ, ಇವರಿಗೆ ಹೋರಾಟಗಾರನ ಹತ್ತಿಕ್ಬೇಕೆ ಹೊರತು ನ್ಯಾಯ ಕೊಡಿಸುವಂತ ಕೆಲಸ ಇಲ್ಲ ಇವ್ರದ್ದು. ಹೋರಾಟಗಾರನ ಹತ್ತಿಕ್ಬೇಕು, ಒಟ್ಟಾರೆಯಾಗಿ ಸೌಜನ್ಯ ಪರ ಹೋರಾಟಗಾರನ ಹತ್ತಿಕ್ಬೇಕು. ಸ್ವಾಮಿ, ಸೌಜನ್ಯ ಪರ ಹೋರಾಟಗಾರ ನಾವೇ 10 ಜನ ಅಲ್ಲ, ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಮುಂದೊಂದಿನ ನಿಮ್ಗೆ ಗೊತ್ತಾಗುತ್ತೆ. ಈಗಾಗ್ಲೇ ನಿನ್ನೆ ದಿನ ನಾವು ಬೆಂಗಳೂರಿನಲ್ಲಿ ವಕೀಲರ ಜೊತೆ ಮಾತಾಡಿದ್ದೇವೆ. 200 ವಕೀಲರು ಬರ್ತಾರೆ. 200 ವಕೀಲರನ್ನು ಕರ್ಕೊಂಡು ಬಂದು ಈ ಸೌಜನ್ಯ ಹೋರಾಟದಲ್ಲಿ ತೊಡಗಿಸ್ಕೊಳ್ತೇವೆ ನಾವು. ಈಗಾಗ್ಲೇ ಮಾತಾಡಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. 200 ಅಲ್ಲ 500 ಜನ ಬರೋಕ್ಕೂ ರೆಡಿ ಇದ್ದಾರೆ. ನಿನ್ನೆ ದಿನ ನಾವು ಮಾತಾಡಿದ್ದೇವೆ ಎಲ್ಲ ವಕೀಲರ ಜೊತೆ. ನೋಡೋ ಮುಂದೆ ಏನಾಗುತ್ತದೆ ಅಂತ. ಆಗ್ಲಿ ಸಾಕಷ್ಟು SIT ಮೇಲೆ ಅನುಮಾನವನ್ನಿತ್ತು ಮಾತಾಡಿದ್ದಾರೆ ದಿನೇಶ್ ಗಾಣಿಗರು. ಖಂಡಿತವಾಗ್ಲೂ ಇವರೇ ಮೋಹಂತಿ ಅವರು ಬಂದಾಗ ಸ್ವಾಗತ ಮಾಡಿ ಖುಷಿ ಪಟ್ಟವರಲ್ಲಿ ಒಬ್ರು. ನಾನು ನೋಡಿದೆ, ಒಳ್ಳೆ ಅಧಿಕಾರಿ, ಉತ್ತಮ ಅಧಿಕಾರಿ, ಏನೋ ನ್ಯಾಯ ಸಿಗ್ತದೆ ಅನ್ನುವಂಥ ಬಹಳ ನನ್ನ ಮಾಧ್ಯಮದಲ್ಲಿ ಸಾಕಷ್ಟು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಇವತ್ತು ಅವರೇ ಆಕ್ರೋಶಗೊಂಡಿದ್ದಾರೆ. ಯಾಕಂತ ನಿಮ್ಗೆಲ್ರಿಗೂ ಗೊತ್ತಿದೆ, ಜನಸಾಮಾನ್ಯರಿಗೆಲ್ರಿಗೂ ಗೊತ್ತಿದೆ. ಕಮೆಂಟ್ ಮಾಡಿ, ದಿನೇಶ್ ಗಾಣಿಗ ಅವರು ಮಾತಾಡಿದ ವಿಷಯಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಮೋಹಂತಿ ಅವರನ್ನು ಸಹ ಪ್ರಶ್ನೆ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಎಲ್ಲಿ ಹೋಗ್ತಾ ಇದೆ, ಖಂಡಿತವಾಗ್ಲೂ ಯಾರು ಪ್ರಶ್ನಾತೀತರಲ್ಲ ಇಲ್ಲಿ. ನಾವು ಕೂಡ ಪ್ರಶ್ನಾತೀತರಲ್ಲ. ಮೋಹಂತಿ ಅವರು ಕೂಡ ಪ್ರಶ್ನಾತೀತರಲ್ಲ. ಸರ್ಕಾರ ಪ್ರಶ್ನಾತೀತವಲ್ಲ. ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಸಂವಿಧಾನಾತ್ಮಕವಾಗಿ ನಡೀತಾ ಇರುವಂಥದ್ದು. ಇಲ್ಲಿ ಎಲ್ಲರನ್ನ ಪ್ರಶ್ನೆ ಮಾಡ್ತೀವಿ ತಪ್ಪಾದಾಗ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ದಿನೇಶ್ ಗಾಣಿಗ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಮನೆಗೆ ತಲುಪಿಸಬೇಕಾಗಿ ನಿಮ್ಮಲ್ಲಿ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಇಡೀ ಪೂರ್ತಿ ವಿಡಿಯೋನ ನೋಡಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದ.